ರಾಷ್ಟ್ರಪತಿ ಅಂದ್ರೆ ಬಕ್ಕ ಅವರಿನ ಮತ್ತದನ್ನ ಪಿಪಿಗೆ ಇದ್ ಮಾಡಿ ಹೆಸರು ಕೆಡ್ಸೋಣ ನಮಗೆ ಆಸೆ ಇಲ್ಲ ಅಣ್ಣ. ಬ್ರೋ ನಮಗೆ ಮಾತಾಡ್ದಾರೆ ಇದಾರೆ ಇಂತಾರೆ ಅಂತ ಹೇಳಕ್ ಹೋಗಲ್ಲ, ಊರಲ್ಲೂ ಮಾತಾಡ್ಯಾರೆ ಹೊರಗೂ ಮಾತಾಡ್ಯಾರೆ ಅಂತರಿಗೆಲ್ಲ ನೆಕ್ಸ್ಟ್ ಹಬ್ಬದಲ್ಲಿ ಇನ್ನೂ ತೋರಿಸ್ತೀವಿ ಬ್ರದರ್. ಬ್ರದರ್ ಒಂದ್ ಹಬ್ಬದಾಗ ನಾವೇ ಹೇಳ್ತೀವಿ ಅಂತ ಹಬ್ಬದಲ್ಲಿ ಜಿದ್ದಿ ಫೈಟ್ ಕೊಡ್ತೀವಿ. ಚಾಲೆಂಜ್ ಅಂತ ಬಿಟ್ಬಿಡ್ತೀವಿ. ಸ್ಪೀಡಿಗೆ ಮಾತ್ರ ಚಾಲೆಂಜ್ ಅಂತ ಇಷ್ಟು ನಿಮಿಷ ಅಂತ ಹೇಳಿದ್ರೆ ಅಷ್ಟು ನಿಮಿಷ ಸೆಕೆಂಡ್ ಅಂತ ಹೇಳಿದ್ರೆ ಸೆಕೆಂಡಿಗೆ ದಾಟ್ಸ್ಕೊಂಡ್ ಕೊಡ್ತೀವಿ. ಸ್ಪೀಡಲ್ಲಿ ಮಾತ್ರ ಬೆಂಕಿ ಸ್ಪೀಡ್ ಆ ಹೆಸರಿಂದ ರಾಷ್ಟ್ರಪತಿ ಹೈ ಸ್ಪೀಡ್ ರಾಷ್ಟ್ರಪತಿ ಅಂತ ಎಲ್ಲೋದ್ರು ಹೇಳ್ತಾರೆ. ನಮ್ಮ ಊರಿ ಪಾಳ್ಯದಾಗೆ ಸುಮ್ಮನೆ ಹಗ್ಗ ಕಟ್ಟೋದ್ರ ಮೇಲೆ ಹಾಕಿದ್ರು ದೇವ್ರು ಇದ್ದಂಗೆ ಇರತ್ತಣ. ಆದ್ರೆ ನೀನೇನು ಇನ್ನೊಂದು ಎರಡು ಎತ್ತಿದಾವೆ ಅಂದ ತಕ್ಷಣ ಮೈಕ್ ಸೌಂಡ್ ಕೇಳಿದ ತಕ್ಷಣ ಫುಲ್ಲು ರ್ಯಾಶ್ ಆಗ್ತೈತಿ. ಮತ್ತೆ ನಿಂಗೆ ಕೊಳ್ಳರ್ದು ಬಿಟ್ಟೆ ಅಂದ್ರೆ ರಾಕೆಟ್ ಮತ್ತೆ ಹೊರಗೆ ಸಿಗೋದದು ಸ್ಪೀಡಲ್ಲಿ ಅಣ್ಣ. ನಮ್ಮನ್ ಮೀರ್ಸರ್ ಯಾರಿಲ್ಲ, ಬೇರೆ ಇರ್ಬೋದು ನಮ್ಮನ್ ಮೀರ್ಸರ್ ಯಾರಿಲ್ಲ ಅಂತ ಅವ್ರು ಹೇಳ್ಕೊಂಡ್ ತಿರ್ಗಾಡ್ಬೋದು. ಒರಿಜಿನಲ್ ಸ್ಪೀಡ್ ಅಣ್ಣ. ಮೊನ್ನೆ ತಿಮ್ಲಾಪುರದ ಹಬ್ಬಲ್ಲಿ ಎಲ್ಲ ಗೊತ್ತಾಗಿದೆ. ಆದ್ರೆ ಫಸ್ಟ್ ನಿಮ್ಮ ಹೋರಿನ ಜನರಿಗೆ ಪರಿಚಯ ಮಾಡಿಕೊಡಿ, ಅಥವಾ ಪರಿಚಯ ಮಾಡಿಕೊಟ್ಟಿರೋದನ್ನ ಅಥವಾ ಇನ್ನೊಂದ್ಸತಿ ಪರಿಚಯ ಮಾಡಿಕೊಡ್ತಿರೋ ನನಗೆ ಗೊತ್ತಿಲ್ಲ. ಹೇಗೆ ಜನರಿಗೆ ಪರಿಚಯ ಮಾಡಿಕೊಡ್ತೀರಾ ಫಸ್ಟ್ ಅದನ್ನು ಹೇಳಿ. ಇದು ನಮ್ಮ ರಾಮನಗರ ಅಂತ ಈ ಊರ ಹೆಸರು. ಈ ಊರ ಹೆಸರು ರಾಷ್ಟ್ರಪತಿ ಅಂತ, ರಾಮನಗರ ರಾಷ್ಟ್ರಪತಿ. ಇದನ್ನ ನಾವು ಫಸ್ಟ್ ತಂದಿದ್ದು ಇಲ್ಲೇ ಪಕ್ಕದ ಹಾರನಹಳ್ಳಿಯಿಂದ. ಅವ್ರು ತಂದಿದ್ದು ಚಿಕ್ಕವಣತಿಯಿಂದ. ಇದು ಚಿಕ್ಕವಣತಿ ರಾಷ್ಟ್ರಪತಿ ಅಂತಾನೆ ಫೇಮಸ್ ಆಗಿದ್ದು. ಇಲ್ಲಿ ತಂದಾಗ ಊರಿಗೆ ತುಂಬಾ ಜನ ಹೇಳಿದ್ರಣ, ಇದು ಯಾತಿ ತಂದಿರಾ, ಫುಲ್ ತೆಳ್ಳಗೈತೆ, ಎತ್ತು ಹಬ್ಬ ಮಾಡಲ್ಲ ಹಂಗೆಲ್ಲ ಹೇಳಿದ್ರು. ಅದನ್ನ ತಂದು ನಾವು ಹಬ್ಬ ಮಾಡ್ಬೇಕು ಅಂತ ಊರ್ ಜನದ ಮೇಲೆ ಅಂತಲ್ಲ, ಕೆಲವ್ರು ಮಾತಾಡ್ಯಾರ ಊರಲ್ಲಿ. ಅವ್ರ ಮುಂದೆ ಶೆಡ್ ಹೊಡೆದಿದ್ದು ಅಂತ ಹಾಕಿವಣ. ಇದು ನಮಗೆ ತುಂಬಾ ಹೆಸರು ಮಾಡ್ಕೊಂಡು ಕೊಡ್ತೈತಣ, ಇನ್ನೂ ಮಾಡ್ಕೊಂಡು ಕೊಡ್ತೈತಿ. ಇಷ್ಟು ದಿವಸ ಮಾಡ್ಕೊಂಡು ಕೊಟ್ಟೈತಿ. ಈ ನಮ್ಮ ಹುಡುಗರು ಏನದಾರಲ್ಲ ಮೇನು, ಇವರೆಲ್ಲ ಹೆಸರಾಗ ಕಾರಣನೇ ಈ ನಮ್ಮ ಹೋರಿ ಅಂತ ಹೇಳ್ಬೋದಣ್ಣ. ಹೇಳಿದ್ರಿ ಅಲ್ವಾ ಫೇಮಸ್ ಆಗಿದೆ ಅಂತ. ಆಲ್ರೆಡಿ ಫೇಮಸ್ ಆಗ್ಬಿಟ್ಟಿದೆಯಾ ಇತ್ತು, ಅಥವಾ ಆಗ್ಬೇಕಾಗಿರೋದು ಇನ್ನೂ ತುಂಬಾ ಇದೆಯಾ? ಈಗ ಇನ್ನೂ ತುಂಬಾ ಐತಣ್ಣ. ನಾವು ಬೆಳಿಬೇಕಾಗಿರೋದು ಇನ್ನೂ ತುಂಬಾ ಐತೆ. ಅದು ಈ ಎತ್ತಿಂದನೇ ಮಾಡ್ಕೊಬೇಕು. ಇನ್ನು ನಮ್ಮ ಸಾಮ್ರಾಜ್ಯ ಇನ್ನೂ ದೊಡ್ಡದೈತಿ. ನಾವಿನ್ನೂ ತರ್ತೀವಿ ಎತ್ತು. ಆದ್ರೆ ಇದು ನಮಗೆ ಹೇಳ್ತೀನಣ್ಣ, ಸಮುದ್ರದ ಮುತ್ತು ಸಿಕ್ಕಂಗೆ ಇದು ನಮಗೆ ಹೆಚ್ಚಿಕೈತಣ್ಣ ಇದು. ಅಲ್ಲ, ಈಗ ನಿಮ್ಮ ಸಾಮ್ರಾಜ್ಯದಲ್ಲಿ ಈಗ ಒಟ್ಟು ಟೋಟಲ್ ಎಷ್ಟು ಹೋರಿಗಳಿದಾವೆ ಅಣ್ಣ? ಇದು ಇವೆರಡು ದೊಡ್ಡ ಹೋದೊಂದು ಸಣ್ಣದು ಮೊನ್ನೆ ತಂದಿರೋದಣ್ಣ ರೀಸೆಂಟ್ ಆಗಿ. ಅದು ಇದಾ ಈಗ? ಇದು ಅಣ್ಣ ಸುಗ್ರೀವ ಅಂತ, ಶಿವಮೊಗ್ಗ ಸುಗ್ರೀವ ಅಂತ. ಇದು ನಮ್ಮ ಸಾಮ್ರಾಜ್ಯದ ಅಣ್ಣ. ಇದು ರಾಷ್ಟ್ರಪತಿ. ಅದು ರ್ಯಾಂಡಿ ಅಂತ. ರ್ಯಾಂಡಿ ಆಟನ್. ರ್ಯಾಂಡಿ ಏನಕ್ಕೆ ರಾಷ್ಟ್ರಪತಿ ಅಂತ ಏನಕ್ಕೆ ಹೆಸರಿಟ್ಟಿದ್ದೀರಾ ಫಸ್ಟ್ ಆಫ್ ಆಲ್? ಅಣ್ಣ ಅದು ಅಭಿಮಾನಿಗಳು ಅವ್ರೂರಲ್ಲಿ ಚಿಕ್ಕವಣತಿಯಲ್ಲಿ ಅಭಿಮಾನಿಗಳು ಇಟ್ಟಿದ್ದಣ ಅದ ಹೆಸರು. ಅದನ್ನ ಇಲ್ಲಿ ತನ್ನ ನಾವು ಹೆಸರು ಚೇಂಜ್ ಮಾಡ್ಬೋದಾಗಿತ್ತು. ಬಟ್ ಎಲ್ಲ ಅಭಿಮಾನಿಗಳು ಖುಷಿಗೆ ಎಲ್ಲ ಕಡೆಗೂ ಹಬ್ಬಕ್ಕೆ ಹೋಯ್ದಾಗ ಅವರೆಲ್ಲ ರಾಷ್ಟ್ರಪತಿ ಅಂತಾನೆ ಹೆಸರು ಹೇಳ್ಬಿಡ್ರಿ ಅಂತ ಹೇಳಿದ್ರು. ಅಭಿಮಾನಿಗಳು ಖುಷಿ ಅಣ್ಣ, ನಮ್ ಖುಷಿನೇ. ಅದ್ರ ಕಡೆಯಿಂದ ನಾವು ರಾಷ್ಟ್ರಪತಿ ಅಂತಾನೆ ಬಿಟ್ವಿ. ಈಗ ರಾಷ್ಟ್ರಪತಿ ಅಂದ್ರೆ ಅದು ಮೀನಿಂಗ್ ಏನ್ ಗೊತ್ತಾ? ದೇಶದ ಮೊದಲ ಪ್ರಜೆ ಅಂತ ರಾಷ್ಟ್ರಪತಿ ಅಂದ್ರೆ. ಈಗ ರಾಷ್ಟ್ರಪತಿ ಅಂತ ಹೆಸರಿಟ್ಟಿದ್ದೀರಾ ಅಂತ ಅಂದ್ರೆ ಹೋರಿ ಹಬ್ಬದಲ್ಲಿ ಪ್ರಥಮ ಆಗಿರ್ಬೇಕು. ಅಣ್ಣ ನಮ್ಲೆ ಸ್ಪೀಡಲ್ಲಿ ಅಣ್ಣ ನಮ್ಮನ್ ಮೀರ್ಸರ್ ಯಾರಿಲ್ಲ, ಬೇರೆ ಇರ್ಬೋದು ನಮ್ಮನ್ ಮೀರ್ಸರ್ ಯಾರಿಲ್ಲ ಅಂತ ಅವ್ರು ಹೇಳ್ಕೊಂಡ್ ತಿರ್ಗಾಡ್ಬೋದು. ಒರಿಜಿನಲ್ ಸ್ಪೀಡ್ ಅಣ್ಣ. ಮೊನ್ನೆ ತಿಮ್ಲಾಪುರದ ಹಬ್ಬಲ್ಲಿ ಎಲ್ಲ ಗೊತ್ತಾಗಿದೆ. ಆದ್ರೆ ಅವ್ರೇನೋ ಕಮಿಟಿ ಅವ್ರೇನೋ ಅದು ಅವ್ರ ವೈಯಕ್ತಿಕ ವಿಚಾರ, ಅವ್ರೇನೋ ಇದು ಮಾಡ್ಕೊಂಡ್ ಕೊಟ್ರು ಅಂತ. ಒಟ್ಟಿಗೆ ನಮ್ಮ ಮನ್ಸಿಗೆ ಸಮಾಧಾನ ಆಗಮುಟ ಅಷ್ಟು ಹಬ್ಬ ಮಾಡೈತಣ್ಣ ಇದು. ಹಬ್ಬ ಮಾಡಿದೆ. ಎಲ್ಲರೂ ಹೇಳ್ತಿರ್ತಾರೆ ಈಗ ಸ್ಪೀಡು ನಂದೇ ಹೈ ಸ್ಪೀಡು ಅಂತ ಹೇಳ್ತಿರ್ತಾರೆ. ಈಗ ನೀವು ಹೇಳಲ್ಲ, ನಾ ಮಾಡಿ ತೋರಿಸ್ತೀನಿ ಅನ್ನೋದಾದ್ರೆ ಯಾವ ತರ ತೋರಿಸಬಹುದು? ಈಗ ಹೈ ಸ್ಪೀಡ್ ಅನ್ನೋರಿಗೆ ಸ್ಪೀಡಿಗೆ ಅಂತ ಬಂದ್ರೆ ಚಾಲೆಂಜ್ ಮಾಡಿ ತೋರಿಸ್ತೀವಿ ಅಣ್ಣ. ಜಿದ್ದಿ ಬಿದ್ದು ಅದೇ ಎಷ್ಟು ಜನರೇ ಬರ್ಲಿ ಅಣ್ಣ, ಜಿದ್ದಿ ಬಿಟ್ಟು ತೋರಿಸ್ತೀವಿ ಅಣ್ಣ. ಹೈ ಸ್ಪೀಡ್ ಅಂದ್ರೆ ಟೈಮಿಂಗ್ಸ್ ನ ಕಾಂಪಿಟೇಷನ್ ಇರುತ್ತೆ, ಅಷ್ಟು ಟೈಮಿಂಗ್ಸ್ ನ ದಾಟ್ಸ್ ತೋರಿಸ್ತೀವಿ ನಾವು ಅಣ್ಣ. ಆಮೇಲೆ ಬರ್ತೀನಿ ಬ್ರದರ್, ಆ ಟಾಪಿಕ್ ಆಮೇಲೆ ಬರ್ತೀನಿ. ಫಸ್ಟ್ ಹೋರಿ ಬಗ್ಗೆ ತಿಳ್ಕೊಂಬೋಣ. ಎಲ್ಲಿಂದ ತಂದಿದ್ದು ಹೋರಿನ? ಇಲ್ಲ ಪಕ್ಕದಲ್ಲಿ ಹಾರನಹಳ್ಳಿ ಅಂತ. ಹೋರಿ ಹಬ್ಬ ನೋಡಿ ತಂದಿದ್ರ ಅಥವಾ ಹಬ್ಬಕ್ಕೆ ಅಂತ ನೀವು ಏನಾದ್ರು ಮತ್ತೆ ಅಂತ ತರ್ಲಿಲ್ಲ ಅಣ್ಣ? ನನ್ ಖುಷಿ ಇತ್ತು, ಖುಷಿಗೋಸ್ಕರ ತಂದಿನ ಹೋರಿ. ಹಬ್ಬ ಮಾಡ್ಲೇಬೇಕು ಅಂತ ತಂದಿಲ್ಲ, ಮೇಸನ್ ಇಂತ ಹೋರಿ ಅಂತ ತಂದಿರೋದು. ಎಷ್ಟು ವರ್ಷದಿಂದ ತಂದ? 2 ವರ್ಷ ಆಯ್ತು. 2 ವರ್ಷ ಆಯ್ತು. 2 ವರ್ಷದಿಂದ ಆ ತಗೊಂಬರಕ್ಕಿಂತ ಮುಂಚೆ ಈಗ ನಿಮ್ಮ ಹೆಸರು ಏನಂತ? ನಿಮ್ಮ ಹೆಸರು ಏನ್ ಹೇಳಿದ್ರಿ? ಪ್ರಮೋದ್ ಅಂತ. ಆ ಪ್ರಮೋದನ ಹೆಸರು ಹಂಗೆ ಇದೆಯಾ ಅಥವಾ ಏನಾದ್ರು 2 ವರ್ಷ ಆದ್ಮೇಲೆ ಆದ್ರೂ ಒಂದ್ ಸ್ವಲ್ಪ ಚೇಂಜ್ ಆಗಿದೆಯಾ ಅಥವಾ ಹೇಗೆ? ರಾಷ್ಟ್ರಪತಿ ತೋನರ್ ಅಂದ್ರೆ ಎಲ್ಲರೂ ಹೇಳ್ತಾರೆ. ಈ 2 ವರ್ಷದಲ್ಲಿ ಎಷ್ಟು ಹಬ್ಬ ಕೊಟ್ಟಿರ್ಬೋದು ನಿಮ್ ಪ್ರಕಾರ? 6 ಹಬ್ಬ ಕೊಟ್ಟಿವಣ. ಈಗ 2ನೇ ವರ್ಷ ಇದು. ಫಸ್ಟ್ ವರ್ಷನ ಹಬ್ಬದಾಗ 6 ಹಬ್ಬ ಮಾಡಿವಣ. 6 ಹಬ್ಬ ಮಾಡಿದೀರಾ? ಸಾಕ 6 ಹಬ್ಬ 2 ವರ್ಷಕ್ಕೆ ನಿಮ್ ಪ್ರಕಾರ? ಖುಷಿ ಕೊಡಂಗ್ ಮಾಡೈತಲ್ಲ ನಮಗ್ ಸಾಕು. ಅಲ್ಲ, ಈಗ ಒಂದು ಹೋರಿ ತಂದವ್ರಿಗೆ ಒಂದು ಆಸೆ ಇರುತ್ತೆ. ಹೋರಿ ಕಟ್ಟಿದವ್ರಿಗೆ ನನ್ನ ಹೋರಿ ಹೇಳಿದೆ ನಾನು ರಾಷ್ಟ್ರಪತಿ ಪ್ರಥಮ ಪ್ರಜೆ ಅಂತ. ಈಗ ಹೋರಿ ಹಬ್ಬದಲ್ಲಿ ಪ್ರಥಮ ಆಗ್ಬೇಕು ಅಂದ್ರೆ ಹೋರಿ ಹಬ್ಬದಲ್ಲಿ ಅಂತದೇನೋ ಒಂದು ಮಾಡ್ಬೇಕು ನೀವು.
ಸೊ 6 ಹಬ್ಬ ಸಾಕು ಅನ್ಸುತ್ತೆ ಅವಾಗ 2 ವರ್ಷಕ್ಕೆ, ಅದು 2 ವರ್ಷಕ್ಕೆ. ಅಲ್ಲ ಅಣ್ಣ, ಇವಾಗ ನಾವು ದೊಡ್ಡದವ್ರು ನಾವೇನೋ ಕೆಲ್ಸಕ್ಕೆ ಹೋಗ್ತಿದ್ರೆ ನಮ್ಮ ಕೈಯಲ್ಲಿ ಅಷ್ಟು ಇದ್ದಿದ್ರೆ ಮಾಡ್ಬೋದಿತ್ತು. ನಾವು ಇರೋದೇ ಮೇನ್ ಹುಡುಗರೇ ಅಣ್ಣ ಇರೋದು. ನಮ್ ಇದ್ರಲ್ಲಿ ಇರೋದೇ ಹುಡುಗರು ಮೇನು. ಅವ್ರು ನಮ್ ಕೆಪಾಸಿಟಿ ಎಷ್ಟಾಗುತ್ತಲ್ಲ, ಒಂದ್ ವರ್ಷಕ್ಕೆ ಆರಂಭ ಮಾಡಿವಿ ಅಂದ್ರೆ ಅದ್ ನಮಗೆ ಒಂಥರ ಗ್ರೇಟ್ ಅನ್ಸುತ್ತೆ. ಇನ್ನು ನಾವು ಬೆಳೆದಿದ್ದಂಗೆ ಇನ್ನೂ ಮಾಡ್ತೀವಣ್ಣ. ನಮಗೆ ಕೆಪಾಸಿಟಿ ಎಷ್ಟು ಬರುತ್ತಲ್ಲ, ವರ್ಷಕ್ಕೆ 10 ಹಬ್ಬ ಹಾಕು ಅಂದ್ರೆ ಆ ಲೆವೆಲಿಗೆ ಬಂದ 10 ಹಬ್ಬಕ್ಕೆ ಹಾಕ್ತೀವಣ್ಣ ನಾವು. 10 ಹಬ್ಬಕ್ಕೆ ಹಾಕ್ತೀರಾ. ಈಗ ರಾಷ್ಟ್ರಪತಿದು ದೈನಂದಿನ ಚಟುವಟಿಕೆ ಎಲ್ಲ ಹೇಗಿದೆ ಅಣ್ಣ? ಬೆಳಗ್ಗೆ ಏನು 5 ಗಂಟೆಗೆ ರನ್ನಿಂಗ್ ಓಡಿಸ್ತೀವಿ, ಮತ್ತೆ ಸಂಜೆ ಒಂದು ಟ್ರಿಪ್, ಮತ್ತೆ ಎಲ್ಲವಕ್ಕೂ ರನ್ನಿಂಗು, ಮತ್ತೆ ಹತ್ತಿ ಹಿಂಡಿ ಕೊಡ್ತೀವಿ. ಹತ್ತಿ ಹಿಂಡಿ ಅಣ್ಣ, ಮತ್ತೆ ಹಸೆ ಮೇವು ಒಣ ಮೇವು 2 ಕೊಡ್ತೀವಿ. ಬರೀ ಹಬ್ಬ ಮಾಡಕ್ಕೆ ಅಂತ ಇಟ್ಕೊಂಡಿದ್ದೀರಾ ಅಥವಾ ಬ್ಯಾಸೇನು ಹೊಡಿತೀವಿ, ಗಾಡಿ ಹೊಡಿತೀವಿ, ಹುಲ್ ತರ್ತೀವಿ, ಎಲ್ಲ ಮಾಡ್ತೀವಿ ಅಣ್ಣ ಇದರಲ್ಲಿ. ಎಲ್ಲದು ಪ್ರತಿಯೊಂದು. ಈಗ ತುಂಬಾ ಎತ್ತು ಕಟ್ಟಿದ್ದಾರೆ ಬ್ರದರ್, ನಮ್ಮ ಹೋರಿ ಹಬ್ಬದಲ್ಲಿ ತುಂಬಾ ಎತ್ತುಗಳನ್ನು ಕಟ್ಬಿಟ್ಟಿದ್ದಾರೆ. ರಾಷ್ಟ್ರಪತಿ ಅನ್ನೋದು ಡಿಫ್ರೆಂಟ್ ಆಗುತ್ತೆ ಅಂದ್ರೆ ಏನು ಡಿಫ್ರೆಂಟ್ ಆಗ್ಬೋದು ಅಣ್ಣ? ಇದು ಎಲ್ಲ ನೀನು ಎಲ್ಲೇ ಹೋದ್ರು ಹೊಂದ್ಕೊಳುತ್ತಣ. ಎಂತ ಕ್ರಿಟಿಕಲ್ ಬೇರೆ ಎತ್ಗಳು ನೋಡ್ಬೋದಣ್ಣ, ಹಂಗೆ ಆಯ್ತವೆ. ನಮಗೆ ಒಟ್ಟಿಗೆ ಇಷ್ಟ ಆಗತ್ತಾರ ಅಂದ್ರೆ ನೀನು ಸಣ್ಣ ಮಕ್ಳು ತಗೊಬಂದು ಹತ್ರ ಬಿಟ್ರು ಏನು ಇದು ಮಾಡಲ್ಲ. ಬೇರೆ ಕಡೆಯಿಂದ ಹೇಳ್ತಾರೆ ಇಂಥ ಎತ್ತು ಸಿಗದೆ ಪುಣ್ಯ ಅಂತ ಹೇಳ್ತಾರೆ ಬ್ರದರ್ ಎಲ್ಲ ಕಡೆನೂ. ಅಲ್ಲ, ಈಗ ನೀವು ಹೇಳಿದ್ದು ಹೆಂಗಾಯ್ತು ಅಂದ್ರೆ ರ್ಯಾಶ್ನೆಸ್ ಬಿಟ್ಟು ಬೇರೆ ಇನ್ನೊಂದು ಹೇಳಿದ್ರಿ, ಮುಗ್ಧತೆಯಲ್ಲಿ ಹೇಳಿದ್ರಿ. ನನಗೆ ಈಗ ಹೋರಿ ಹಬ್ಬದಲ್ಲಿ ಮುಗ್ಧತೆ ಅನ್ನೋದು ಇರಬೇಕು, ಬಟ್ ರ್ಯಾಶ್ನೆಸ್ ಇದ್ದವನು ಮಾತ್ರ ಹೋರಿ ಹಬ್ಬದಲ್ಲಿ ಬೇಗ ಗೆದ್ದು ಬಿಡ್ತಾನೆ. ಏಕೆಂದರೆ ಅವನೇನೋ ಒಂದು ಹಬ್ಬದಲ್ಲಿ ಇಂಪ್ಯಾಕ್ಟ್ ಮಾಡ್ಬೇಕಲ್ಲಿ. ಈಗ ಸುಮ್ಮನೆ ನಿಂತಿರ್ತಾವೆ ಕೆಲವೊಂದು ಎತ್ತುಗಳು, ಪಾಳೆಗಳಲ್ಲಿ ಸುಮ್ಮನೆ ನಿಂತಿರ್ತವೆ. ಬಟ್ ಕೆಲವೊಂದು ಎತ್ತುಗಳು ಹೆಂಗೆ ಅಂದರೆ ಪಾಳೆದಲ್ಲೇ ನಿಂತ್ಕೊಳಲ್ಲ, ಬಟ್ ಅಖಾಡದಲ್ಲಿ ಏನು ಮಾಡ್ತಾವೋ ನನಗೆ ಗೊತ್ತಿಲ್ಲ, ಅಥವಾ ಸುಮ್ಮನೆ ನಿಂತವೋ ಅಖಾಡದಲ್ಲಿ ಏನೋ ಮಾಡ್ಬೋದು. ನಿಮ್ಮ ಹೋರಿ ಹೆಂಗೆ ಅಂತ ಇದರಲ್ಲಿ? ನಮ್ಮ ಹೋರಿ ಪಾಳ್ಯದಾಗೆ ಸುಮ್ಮನೆ ಹಗ್ಗ ಕಟ್ಟೋದ್ರ ಮೇಲೆ ಹಾಕಿದ್ರು ದೇವ್ರು ಇದ್ದಂಗೆ ಇರತ್ತಣ. ಆದ್ರೆ ನೀನೇನು ಇನ್ನೊಂದು 2 ಎತ್ತಿದಾವೆ ಅಂದ ತಕ್ಷಣ ಮೈಕ್ ಸೌಂಡ್ ಕೇಳಿದ ತಕ್ಷಣ ಫುಲ್ಲು ರ್ಯಾಶ್ ಆಗ್ತತಿ. ಮತ್ತೆ ನಿಂಗೆ ಕೊಳ್ಳರ್ದು ಬಿಟ್ಟೆ ಅಂದ್ರೆ ರಾಕೆಟ್ ಮತ್ತೆ ಹೊರಗೆ ಸಿಗೋದದು. ನೀನು ನಮ್ಮ ಹುಡುಗರು ಯಾರೇ ಕೈ ಹೊಡಿಲಿ ಒಂದ್ ಸ್ವಲ್ಪ ಸ್ಲೋ ಆಗುತ್ತೆ, ಅವಾಗ ಹೋಗಿ ಹಿಡ್ಕೊಂಡ್ಬಿಡ್ಬೇಕು ಬೇಗ. ಅದೇ ಒಳಗೆ ಅಖಾಡದೊಳಗೆ ಮಾತ್ರ ಯಾವ ಕಾರಣಕ್ಕೂ ಯಾರ ಕೈಗೂ ಸಿಗಲ್ಲ ರಾಕೆಟ್ ಅದು. ಇದುವರೆಗೂ ಎಲ್ಲಿ ಸಿಕ್ಕಿಲ್ಲ. ಆರಬ್ದಲ್ಲಿ ಒಂದೇ ಒಂದು ತಕ್ಕ ಕೊಬ್ಬರಿ ಕೊಟ್ಟು ಒಂದು ಹತ್ರನೂ ಕೊಬ್ಬರಿ ಕೊಟ್ಟಿಲ್ಲ. ಈ ರಾಷ್ಟ್ರಪತಿನ ಇಟ್ಕೊಂಡು ಇನ್ನು ಎಷ್ಟು ದೂರ ಹೋಗ್ಬೇಕು ಅಂತ ನಿಮ್ಮ ಪ್ರಕಾರ? ಸಾಯೋ ತನಕ ಹಿಂಗೆ ಇದ್ರೆ ಇನ್ನೂ ಬೆಳಿತೀನಿ. ಅದ ಹೆಂಗಿರುತ್ತೆ ಬ್ರದರ್? ಸಾಯೋ ತನಕ ಹೆಂಗಿರುತ್ತೆ ಹೇಳಿ? ಅಲ್ಲ ಬ್ರೋ, ನಮಗೆ ಹೆಸರು ಇದ್ರ ಕೆಪಾಸಿಟಿ ಐತೆ, ನಮ್ ಕೆಪಾಸಿಟಿನೂ ಐತೆ. ನಾವು ಎಷ್ಟು ಎತ್ತರ ಬೆಳೆಯಕ್ಕೆ ಅಂತ ಆ ದೇವ್ರು ಅಷ್ಟು ಬರ್ದಿರ್ತಾನ, ನಾವು ಅಷ್ಟು ಎತ್ತರ ಬೆಳಿತೀವಿ ಬ್ರದರ್. ಅಲ್ಲ, ಈಗ ಬೆಳಿತೀವಿ ಅನ್ನೋದು ಡಿಫ್ರೆಂಟ್ ಬ್ರದರ್, ನಾನು ಬೆಳೆಸ್ತೀನಿ ಅನ್ನೋದು ಡಿಫ್ರೆಂಟ್. ಏಕೆಂದ್ರೆ ನೀವು ಹೇಳ್ಬೇಕಾಗಿರೋ ಜನಕ್ಕೆ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಹಬ್ಬ ಅನ್ನೋದು ಒಂಥರ ನಾವು ಬಂದ್ರೆ ನೀವು ಕರ್ಕೊಳ್ಳಿ ಅನ್ನೋದಿಲ್ಲ. ಈಗ ನಾವು ಬಂದೇ ಬರ್ತೀವಿ, ನೀವು ಗೇಟ್ ತೆಗಿತಿರೋ ಬಿಡ್ತಿರೋ ನಮಗೆ ಬೇಡ, ನಾವು ನೋಡಿ ತಕ್ಕಂಡೇ ಬರ್ತೀನಿ ಅನ್ನೋದು ಮಾತ್ರ ಇವತ್ತು ನುಗ್ಗಕ್ಕೆ ಸಾಧ್ಯ. ಹಂಗಾಗ್ಬಿಟ್ಟಿದೆ ಇವತ್ತಿನ ಹಬ್ಬ. ನಾನು ಆ ಉದ್ದೇಶಕ್ಕೆ ಕೇಳ್ತಿರೋದು. ಈಗ ಅದ್ರ ಜೊತೆ ಇನ್ನು ಎಷ್ಟು ವರ್ಷ ಹೆಂಗ್ ಹೋಗ್ಬೇಕು ಅಂತಿದ್ದೀರಾ? ಇಷ್ಟು ದಿನ ಹೆಂಗಿದ್ರಿ, ಇನ್ಮೇಲೆ ಹೆಂಗ್ ಹೋಗ್ಬೇಕು ಅಂತಿದ್ದೀರಾ? ಬ್ರೋ, ನಾವು ಈ ಹಬ್ಬ ಮಾಡಿದ್ರಲ್ಲಿ ಎಲ್ಲ ಸಮಾಧಾನದಿಂದನೇ ಹಬ್ಬ ಮಾಡಿವಿ. ಆದ್ರೆ ಪ್ರೈಸ್ ಒಂದ್ ಕಡೆ ಕೊಟ್ಟ್ಯಾರೆ, ಮೋಸನೂ ಮಾಡ್ಯಾರೆ. ಇಂಥ ಕಮಿಟಿ ಅಂತಾನೆ ಹೇಳಲ್ಲ, ಇಂಥವ್ರ ಕಮಿಟಿ ಅಂತಾನೆ, ಬಟ್ ಮಾಡ್ಯಾರ. ಒಂದ್ ಕಡೆ ನಮ್ಮ ಎತ್ತಿನ ಒಂದೊಂದ್ ಕಡೆ 3 ರೌಂಡ್ ಪಾಸ್ ಆಗಿದೆ. ಎತ್ತಿನ ಪ್ರೈಸಿನ ಲಿಸ್ಟಲ್ಲಿ ಹೆಸರೇ ಇಲ್ಲ. ಅದು ನಮಗೆ ಪ್ರೈಸಿಗೋಸ್ಕರ ನಾವು ಹಬ್ಬನೇ ಮಾಡಲ್ಲ. ಏನೋ ಹುಡುಗರು ಖುಷಿ, ನಮ್ಮ ಹುಡುಗರು ಖುಷಿ. ಬೇರೆ ಕಡೆಯಿಂದೆಲ್ಲ ಬಂದಿರ್ತಾರೆ, ಚಿಕ್ಕವಣತಿ ಅಂತ ತಂದಿದ್ವಲ್ಲ, ಅಲ್ಲಿಂದೆಲ್ಲ ಬರ್ತಾರೆ ಅಭಿಮಾನಿಗಳು ನೋಡಕ್ಕೆ ಅಂತಾನೆ. ಅವರಿಗೆ ಒಂದು ಖುಷಿ ಕೊಟ್ಟದ್ ಬ್ರದರ್, ಅಷ್ಟೇ ನಮಗೆ ಮನ್ಸಿಗೆ ಸಾಕು. ಇನ್ನೂ ಅವ್ರ ಕಡೆಯಿಂದನೂ ಬೆಳಿತೀವಿ, ಇನ್ನೂ ಅಭಿಮಾನಿಗಳು ಜಾಸ್ತಿ ಆಗ್ತಾರೆ. ನಾವು ನೋಡ್ತಿದ್ದಂಗೆನೆ ಎಲ್ಲ ಕಡೆನೂ ಹೋದಾಗ ನಮ್ಮ ಊರ ಹೆಸರು ಹೇಳಿದ್ರೆ ರಾಷ್ಟ್ರಪತಿನ ಲೈತಲ್ಲ ಅಂತ ಹೇಳ್ತಾರೆ ಬ್ರದರ್. ಅಷ್ಟು ಕಂಡು ಹಿಡಿತಲ್ಲ, ಅಷ್ಟು ಎತ್ತರಕ್ಕೆ ಬೆಳೆದ್ರೆ ಸಾಕು, ಇನ್ನೂ ಬೆಳಿತೀವಿ ಬ್ರದರ್ ನಾವು. ಈ ಬೆಳೆಯಕ್ಕೆ ಏನು ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಪ್ರಕಾರ ಹೋರಿ ಹಬ್ಬದಲ್ಲಿ? ಅದೇ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಈಗ ಹೋರಿಯಿಂದ ಬೆಳಿತೀವಿ ಅಂತ ಅಂದ್ರೆ, ನಾನು ಈಗ ನಾಳೆ ಒಂದು ಹೋರಿ ತಂದು ಕಟ್ಟಿದ್ರೆ ಬೆಳೆಯಲ್ಲ, ದೇವ್ರಣೆ ಬೆಳೆಯಲ್ಲ. ನಾನು ಬಂದು ದನಿನ ಮನೇಲಿ ಕಟ್ಟಾಕ್ಬೋದು ಅಷ್ಟೇ. ಆ ಹೋರಿ ಅಂತದ್ ಏನೋ ಒಂದು ಆಕಾರದಲ್ಲಿ ಮಾಡ್ಬೇಕು. ಏನು ಮಾಡಿದ್ರೆ ನಿಮ್ಮ ಪ್ರಕಾರ ಬೆಳಿಬೋದು ಒಂದಿತ್ತು? ಬ್ರೋ, ಇದೈತಲ್ಲ ಸ್ಪೀಡಲ್ಲಿ ಮಾತ್ರ ಬೆಂಕಿ ಸ್ಪೀಡ್. ಆ ಹೆಸರಿಂದ ರಾಷ್ಟ್ರಪತಿ ಹೈ ಸ್ಪೀಡ್ ರಾಷ್ಟ್ರಪತಿ ಅಂತ ಎಲ್ಲೋದ್ರು ಹೇಳ್ತಾರೆ. ನಾವ್ ಹೇಳಿಲ್ಲ ಬ್ರದರ್, ಇದುವರೆಗೂ ನಾವು ಬೋರ್ಡಲ್ಲಿ ಹೈ ಸ್ಪೀಡ್ ರಾಷ್ಟ್ರಪತಿ ಅಂತ ಬರ್ಸೇ ಇಲ್ಲ. ಬರೀ ರಾಮನಗರದ ರಾಷ್ಟ್ರಪತಿ ಅಂತ ಕೇಳಿದ್ರೆ ಇವಾಗ ರಾಕೆಟ್ ಸ್ಪೀಡ್ ಅಂತಾನೆ ಹೇಳ್ತಾರೆ ಬ್ರದರ್. ಒಂದೊಂದು ಅಖಾಡದಲ್ಲಿ ಹೇಳ್ಯಾರೆ, 2 ಅಖಾಡದಲ್ಲೇ ಹೇಳ್ಯಾರೆ ರಾಕೆಟ್ ಸ್ಪೀಡ್ ಅಂತಾನೆ ಹೇಳ್ಯಾರೆ. ಯಾರೋ ಒಬ್ರು ಬಂದು ನಿಮ್ದೆಲ್ಲ ಏನು ಸ್ಪೀಡ್ ಹೋಗುತ್ತೆ, ನಂದ್ರ ಮುಂದೆ ನಿಮ್ದಲ್ಲ ಅಂತ ಅಂದ್ರೆ ಏನು ಬ್ರದರ್? ಒಂದು ಹಬ್ಬದಾಗ ನಾವೇ ಹೇಳ್ತೀವಿ ಅಂತ, ಹಬ್ಬದಲ್ಲಿ ಜಿದ್ದಿ ಫೈಟ್ ಕೊಡ್ತೀವಿ, ಚಾಲೆಂಜ್ ಅಂತ ಬಿಟ್ಬಿಡ್ತೀವಿ. ಸ್ಪೀಡಿಗೆ ಮಾತ್ರ ಚಾಲೆಂಜ್ ಅಂತ ಇಷ್ಟು ನಿಮಿಷ ಅಂತ ಹೇಳಿದ್ರೆ ಅಷ್ಟು ನಿಮಿಷ, ಸೆಕೆಂಡ್ ಅಂತ ಹೇಳಿದ್ರೆ ಸೆಕೆಂಡಿಗೆ ದಾಟ್ಸ್ಕೊಂಡ್ ಕೊಡ್ತೀವಿ. ನಿಮ್ಮ ಪ್ರಕಾರ ಒಂದು 200 ಮೀಟರ್ ಅಖಾಡ ಅಂತ ತಿಳ್ಕೊಳ್ಳಿ, ಎಷ್ಟು ಸೆಕೆಂಡಲ್ಲಿ ತಡ ಆಗ್ಬೋದಿತ್ತು? ತಿಮ್ಲಾಪುರದಾಗ 8 ಸೆಕೆಂಡಿಗೆ ತಡ ಇದೆ ನೋಡ್ರಿ. ತಿಮ್ಲಾಪುರ ಹಬ್ಬದಲ್ಲಿ 8 ಸೆಕೆಂಡ್.
ಇದುವರೆಗೂ ನೀವು ನೋಡ್ರಿ ಅಖಾಡದಲ್ಲಿ ಲೆಂತ್ ಅಂದ್ರೆ ಯಾವ್ದು ನೋಡಿರ್ಬೋದು? ಮಾರವಳ್ಳಿ ಅಖಾಡ. ಮಾರವಳ್ಳಿ ಸಿಮೆಂಟ್ ರೋಡ್ ಮೇಲೆ ಇದಾಕಿದ್ರಲ್ಲ ಅದು ಎಷ್ಟು ಸೆಕೆಂಡ್ ಅಲ್ಲಿ ತಡ ಇದ್ದಿರ್ಬೋದು ನಿಮ್ ಪ್ರಕಾರ? 10 ಸೆಕೆಂಡ್ ತೆರಡ ಇದೆ. 10 ಸೆಕೆಂಡ್ ಸೆಕೆಂಡಲ್ಲಿ ತಡ ಇತ್ತು. ಅವತ್ತು ಬಂದಿದ್ರಲ್ಲಿ ಎತ್ತುಗಳಲ್ಲಿ ನಾನು ಹೇಳ್ತದೆ ಹೆಸರು ಬೇಡ, ಅವತ್ತು ಏನಾದ್ರು ಚಾಲೆಂಜ್ ನಿಂತಿದ್ರೆ ಹಾಕಕ್ ರೆಡಿ ಇರ್ತಿದ್ರಾ? ಹಾಕಕ್ ನಾವು ರೆಡಿ ಇದ್ವಿ. ಈಗೂ challenge ಈಗ ಅಂತ ಚಾಲೆಂಜ್ ಅಂತ ಬಂದ್ರೆ ಹಬ್ಬ ಹಾಕ್ತಿವಿ. ಅವತ್ತು ಬಂದಿದ್ರೆ ಹಾಕ್ತಿದ್ವಿ. ಅವತ್ತು ಬಂದು ಎಷ್ಟೊಂದ್ ಜನ ಹೇಳಿದ್ದಾರೆ, ಕಮಿಟಿ ಅವರೇ ಸೆಕೆಂಡ್ ರೌಂಡ್ ಅಲ್ಲಿ ಅವರೇ ಕೂಗಿದ್ದಾರೆ, ಹೈ ಸ್ಪೀಡ್ ಅಂತಾನೆ ಕೂಗಿದ್ದಾರೆ. ಬ್ರೋ ನಮಗೆ ಮಾತಾಡ್ತಾರೆ ಇದಾರೆ ಇಂತಾರೆ ಅಂತ ಹೇಳಕ್ ಹೋಗಲ್ಲ, ಊರಲ್ಲೂ ಮಾತಾಡ್ಯಾರೆ, ಹೊರಗೂ ಮಾತಾಡ್ಯಾರೆ. ಅಂತರಿಗೆಲ್ಲ ನೆಕ್ಸ್ಟ್ ಹಬ್ಬದಲ್ಲಿ ಇನ್ನೂ ತೋರಿಸ್ತೀವಿ ಬ್ರದರ್. ಹೇಳಿ ಬ್ರದರ್. ಇವಾಗ ನಮ್ಮೂರಲ್ಲಿ ಇದಾರೆ ಇಂಥ ಹುಡುಗರು ಅಂತ ಹೇಳಕ್ ಹೋಗಲ್ಲ, ಹುಡುಗರು ಇದಾರೆ, ಅವ್ರೆಲ್ಲ ಹುಡುಗಿಯರ ಹಿಂದ್ಗಡೆ ಬಿದ್ದಾರೆ. ಅವರಿಗೆ ಯಾರಿಗಾರೇ ಆಗ್ಲಿ ಹುಡುಗರಿಗೆ ಹೇಳೋದೊಂದೇ, 10 ಹುಡುಗಿಯರು ಸಾಕಕ್ಕಿಂತ ಇಂಥದ್ದೊಂದು ಓರಿ ಸಾಕಿದ್ರೆ ಎಲ್ಲ ಹತ್ರ ಹುಡುಗಿ ಹಿಂದ್ಗಡೆ ಹೋಗ್ತಿದ್ದೇನೆ ಅಂತ ಆ ಹೆಸರಿಗಿಂತ ಒಂದು ಓರಿ ಸಾಕೆ ನೀವು ಎಷ್ಟು ಫೇಮಸ್ ಆಗೇನಿ ಇಂಥ ಸಣ್ಣ ವಯಸ್ಸಿಗೆ ಅಂತ ಅದೊಂದು ಹೆಸರು ಬರುತ್ತೆ ಅಂತ ಹೇಳ್ತೀನಿ ಬ್ರದರ್ ನಾನು ಅವ್ರಿಗೆ. ಅಂದ್ರೆ ನಿಮ್ ಪ್ರಕಾರ ಹುಡುಗಿಯಿಂದ ಹೋಗೋದು ಬೇಡ ಅಂತ? ಹುಡುಗಿಯಿಂದ ಹೋದ್ರ ಗೋಳು, ಓರಿಯಿಂದ ಬಂದ್ಬಿಡಿ ಅಂತ. ಬೇರೆ ಏನಾದ್ರು ಹೇಳೋದಿದ್ಯಾ ಬ್ರದರ್? ಯಾವ ಥರ ಅಂತ ನೀವೇ ಒಂದು ಸ್ವಲ್ಪ ಹೇಳಿ. ನಿಮ್ಮ ಹೋರಿ ಬಗ್ಗೆ ನೀವೀಗ ಶೆಡ್ ಹೊಡೆದು ಹೇಳ್ತಿರೋ? ನಮ್ಮ ಓರಿ ಸ್ಪೀಡ್ ಏನು ಅಂತ ಇನ್ನೂ ತೋರಿಸ್ತೀವಿ, ನಮ್ಮ ಓರಿ ಹೆಸರೇನು ಅಂತ ಇನ್ನೂ ಎತ್ತರಕ್ಕೆ ಬೆಳೆಸ್ತೀವಿ ಬ್ರದರ್. ತಂದಾಗ ಹೆಂಗಿತ್ತು? ತಂದಾಗ ಹಬ್ಬ ನೋಡಿ ತಂದಿದ್ರಿ ಅಂತ ಅಂದ್ರೆ ಏನಂದ್ರ? ಹಬ್ಬ ನೋಡಿರ್ಲಿಲ್ಲ. ಹಬ್ಬ ನೋಡಿಲ್ಲ. ನಂಬಿಕೆ ಹೇಗ್ ಬಂತು ಅಂತ ತರ್ಬೇಕಾದ್ರೆ? ಅದು ವಿಡಿಯೋ ನೋಡ್ತಾ ಇದ್ದೀವಿ. ವಿಡಿಯೋ ನೋಡಿದಾಗ ಇಲ್ಲಿ ಆರ್ನಳ್ಳಿ ಪಕ್ಕದವ್ರಲ್ಲಿ ಕೊಡ್ತೀವಿ ಅಂತ ಹೇಳಿದ್ರೆ ಹೋಗಿ ರಾತ್ರಿನೇ ವ್ಯಾಪಾರ ಮುಗಿಸ್ಕೊಂಡ್ ಬಂದಿದ್ವಿ. ಹಬ್ಬ ಮಾಡ್ಲಿಲ್ಲ, ಮನೆಗೆ ಇರ್ಲಿ ಅಂತಾನೆ ತಂದಿದ್ವಿ. ಹಬ್ಬ ಮಾಡಿದ್ಮೇಲೆ ಏನ್ ಅನ್ಸ್ಬಿಡುತ್ತಪ್ಪ? ಈಗ ಏನು ಅಂದ್ರೆ ನಿಮಗೆ ಹಬ್ಬ ಮಾಡುತ್ತಾ ಇಲ್ಲ ಗೊತ್ತಿಲ್ಲ, ಹೋರಿ ತಗೊಂಬರೋದೇನೋ ತಗೊಂಬಂದ್ರಿ, ಫಸ್ಟ್ ಎಷ್ಟಕ್ಕೆ ತಗೊಂಬಂದ್ರಿ ಅಂತ ಏನಾರು ಹೇಳ್ಬೋದಾ? ಬ್ರೋ ಅವರು 90,000 ಕೊಟ್ಟು ತಂದಿದ್ರು ಆರ್ನಳ್ಳಿಯರು. ಅವ್ರೇನೋ ಕಾರಣಾಂತರದಿಂದ 42,000 ಕೊಟ್ಟರು. ನಮಗೆ ಬಂದೆ 3 ಲಕ್ಷ ರೂಪಾಯಿ ಕೇಳಿದ್ರು, ನಾವು ಕೊಟ್ಟಿಲ್ಲ ಅವ್ರಿಗೆ. ಎಷ್ಟು ಕೇಳಿದ್ರೆ ಕೊಡ್ಬೇಕು ಅನ್ಕೊಂಡಿದ್ದೀರಾ? ಕೊಡಲ್ಲ ಇದ್ರು ನಾವು ನಮ್ ತಾಯಿನೇ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ತಾಯಿ ಅದಿದ್ರು ನಮ್ಮ ಮನೆಗೆ, ಸತ್ರು ನಮ್ಮ ಮನೆಗೆ. ಯಾಕೆ ಅಷ್ಟು ಪ್ರೀತಿ ಅಂತ ರಾಷ್ಟ್ರಪತಿ? ಬ್ರೋ ಇದ್ರ ಮುಗ್ಧತೆ, ಮನೆ ಒಳಗ್ ಮುಗ್ಧತೆ, ಹೊರಗೆ ದೇವ್ರಣ ಅಷ್ಟೇ. ನಮ್ಮ ಮನೆ ದೇವ್ರನ್ನ ಹೆಂಗ್ ಬಿಡ್ಕೊಂಡ್ ಕೊಡಲ್ವೋ ಅದು ನಂಗೆ ನಮ್ಮ ಮನೆಗೂ ಬಿಡ್ಕೊಂಡ್ ಎಷ್ಟು ಬಂದ್ರು ಕೊಡಲ್ಲ ಮುಂದೆ. ಹಂಗೆ ನಾವು ಕೊಟ್ರೆ ನಮ್ ತಾಯಿ ಬಿಡಲ್ಲ ಕೊಡಕ್ಕೆ. ಅಷ್ಟು ಹಚ್ಕೊಂಡಿರೋಣ ನಮ್ಮಮ್ಮವರೆಲ್ಲ. ಈಗ ಅಲ್ಲಿಂದ ತಗೊಂಬಂದ್ರಿ, ತಗೊಂಬರ್ತೀರಾ, ಒಂದ್ ಹಬ್ಬಕ್ಕೆ ಹಾಕ್ಬೇಕು ಅಂತ, ನಾಳೆ ಎಲ್ಲೋ ಒಂದ್ ಹಬ್ಬ ಇರುತ್ತೆ ಹಾಕ್ಬೇಕು ಅಂತ ಶುರು ಮಾಡ್ಕೊಂಡಿರ್ತೀರಾ. ಮನ್ಸಲ್ಲಿ ಕಸಿವಿಸಿ, ಯಾಕೆಂದ್ರೆ ಇವತ್ತಿನ ಹಬ್ಬ ಹೆಂಗೆ ಅಂತ ಗೊತ್ತು. 1ನೇ ರೌಂಡಿಗೆ ಹಿಡಿಬೋದು, 5 ರೌಂಡ್ ಆದ್ಮೇಲೆ 6ನೇ ರೌಂಡಿಗೆ ಹಿಡಿಬೋದು, ಅಥವಾ ಹಿಡಿದೇನೆ ಇರ್ಬೋದು. ಹೆಂಗಿತ್ತು ಅವತ್ತಿನ ಸಿಚುಯೇಷನ್ ಅಂತ? ಅವತ್ತು ನಾವೇನು ಭಯ ಪಡಕ್ ಹೋಗ್ಲಿಲ್ಲ. ಫಸ್ಟ್ನೇ ಹಬ್ಬ ನಮಗೂ ಅಷ್ಟು ಏನು ಇದ್ರ ಮೇಲೆ ಅಷ್ಟು ಫಸ್ಟಿಗೆ ಸ್ಟಾರ್ಟಿಂಗ್ ತಂದಾಗ ನಂಬಿಕೆ ಇತ್ತು, ಪಾಸ್ ಆಕತ್ತೆ ಅಂತಾನು ನಂಬಿಕೆ ಇತ್ತು. ಅವಾಗ ಆದ್ರೂ ಏನೋ ಹಿಡಿಯಕ್ಕೆ ನಾವು ಇದನ್ನ ಕೊಡೋದು, ಹೋರಿ ಬಿಡೋದು ಹಿಡಿಯಕ್ಕೆ. ತಿಂದ್ರೆ ಒಂದು ಟ್ರಿಪ್ ಕೊಬ್ಬರಿ ತಿನ್ಕಂತಾರೆ, ಅದಕ್ಕೋಸ್ಕರ ನಾವು ಅವರಿಗೆ ಆಪೋಸ್ ಮಾಡೋದು ಅದನ್ನೆಲ್ಲ ಮಾಡಕ್ ಹೋಗಲ್ಲ. ಹಿಡಿದ್ರೆ ಏನಣ್ಣ 1,000 ಕೊಬ್ಬರಿ ತಿನ್ಕಂತಾರೆ, ತಿನ್ಕೊಂಡ್ಲಿ ಅಣ್ಣ ಅಷ್ಟೇ. ಬಕ್ಕದಲ್ಲಿ ಬಿಡ್ತಿದ್ದೀರಾ ಅಥವಾ ಪಿಪಿದಲ್ಲಿ? ಇಲ್ಲ ಬಕ್ಕನೇ ಅಣ್ಣ. ಬಕ್ಕದಲ್ಲೇ ಸ್ಪೀಡ್ ಇದೆ ಅಂತ ಹೇಳ್ತೀರಿ, ಯಾಕೆ ಪಿಪಿ ಚೂಸ್ ಮಾಡಿಲ್ಲ? ಅಣ್ಣ ಬೇಡ, ಅದು ಒಂದೊಂದು ಎತ್ತಿಗೆ ಸರಿ ಹೋಗಲ್ಲ ಅಣ್ಣ. ಒಂದೊಂದು ಎತ್ತು ಹೆಂಗ್ ಗೊತ್ತಾ, ಈಗ ಇಷ್ಟು ವರ್ಷ ಇದು ಬಕ್ಕದಲ್ಲೇ ಹಬ್ಬ ಮಾಡೈತೆ, ಒಂದೇ ಸರಿ ಪಿಪಿ ಹೊರ್ಸ್ರೆ ಎದೆ ಹೊಡ್ಕೊಬೋದು. ಒಂದೊಂದು ಎತ್ಗಳು ಎದೆ ಹೊಡೆದ್ಬಿಡ್ತಾವ. ಪ್ರಾಕ್ಟೀಸ್ ಮಾಡಿಸ್ಬೋದಲ್ಲ. ಯಾಕೆಂದ್ರೆ ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ, ಸ್ಪೀಡ್ ಅಂತ ಹೇಳಿದ್ರಿ ನೀವು. ಸ್ಪೀಡ್ ಅಂತ ಬಂದಾಗ ಪ್ರಾಕ್ಟೀಸ್ ಮಾಡಿಸಿ, ಈಗಿನ ಟ್ರೆಂಡ್ ಅಂತ ಹೇಳ್ತಿದ್ದಾರೆ ಪಿಪಿ ಅಂತ. ಯಾಕೆ ಪಿಪಿ ಚಾಯ್ಸ್ ಮಾಡ್ಲಿಲ್ಲ? ನಾವು ಬಕ್ಕದಾಗೆ ಹೆಸರು ಮಾಡ್ಬೇಕು ಅಂತ ಅಣ್ಣ. ರಾಷ್ಟ್ರಪತಿ ಅಂದ್ರೆ ಬಕ್ಕ ಹೋರಿನೇ, ಮತ್ತದನ್ನ ಪಿಪಿಗೆ ಇದ್ ಮಾಡಿ ಹೆಸರು ಕೆಡ್ತಾನ ನಮಗೆ ಆಸೆ ಇಲ್ಲ ಅಣ್ಣ. 2024ರಲ್ಲಿ ಎಷ್ಟು ಜನಕ್ಕೆ ಗೊತ್ತಿರ್ಬೋದು ಬ್ರದರ್ ನೀವು? ನಾನು ಕೇಳ್ತಿರೋ ಪ್ರಶ್ನೆ ಏನು ಅಂದ್ರೆ, ರಾಮನಗರ ಅಂದ ತಕ್ಷಣ ರಾಷ್ಟ್ರಪತಿ ಹೆಸರು ಬರಬೇಕು. ನನ್ನ ಪ್ರಕಾರ ನಾನು ಏನಿರುತ್ತೆ ವಿಡಿಯೋದಲ್ಲಿ ಅದನ್ನೇ ಕೊಡ್ತೀನಿ. ನನ್ನ ಪ್ರಕಾರ ನಾನು ಕೇಳಿದಾಗ, ನಿನ್ನೆ ಮೊನ್ನೆ ಆದಾಗ ಒಂದಿಷ್ಟು ಜನ ಹೇಳಿದ್ರು, ಇಲ್ಲ ಅಂತ ಹೇಳ್ತಿಲ್ಲ ನಾನು. ಬಟ್ ಹಾವೇರಿ ಸೈಡ್ ಹೋದಾಗ ಊರೇ ಗೊತ್ತಿಲ್ಲ. ಹಾವೇರಿ ಸೈಡ್ ಹೋದಾಗ ಕೆಲವೊಬ್ರಿಗೆ ಗೊತ್ತಿರ್ಬೋದು, ಕೆಲವೊಬ್ರಿಗೆ ಗೊತ್ತಿಲ್ಲ. ಅದರಲ್ಲಿ ರಾಷ್ಟ್ರಪತಿ ಅನ್ನೋದು ಇನ್ನೂ ಗೊತ್ತಿಲ್ಲ. ಸೊ ಅಲ್ಲಿಯವ್ರಿಗೆ ಗೊತ್ತಾಗ್ಬೇಕೀಗ. ವಿಡಿಯೋ ಮುಖಾಂತರ 10 ಜನ ನೋಡ್ಬೋದು, 50 ಜನ ನೋಡ್ಬೋದು, ನಾನು ಅದನ್ನ ಹೇಳ್ತಿಲ್ಲ. ಅಲ್ಲಿಯವ್ರಿಗೆ ಗೊತ್ತಾಗ್ಬೇಕಲ್ವಾ? ಇಲ್ಲಿ ಸೌಂಡ್ ಮಾಡಿದಾಗ ಅಲ್ಲಿ ಗೊತ್ತಾಗುತ್ತೆ ಹೆಂಗ್ ಸೌಂಡ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅದೇ ನಾನು ಹೇಳಿದ್ನಲ್ಲ, ಅವಾಗ್ಲೇ ಹೇಳ್ದಂಗೆ ಹೇಳ್ತೀನಿ. ನಾವು ಒಂದು ಲೆವೆಲಿಗೆ ಬೆಳಿತೀವಿ ಬ್ರದರ್. ನಾವು ಇವಾಗ ಸ್ಟೂಡೆಂಟ್ಸೇ ಎಲ್ಲ ಕಾಲೇಜಿಗೆ ಹೋಗ್ತಿರೋರು, ಕಾಲೇಜಿಗೆ ಹೋಗ್ಕಂತಾನೆ ಇಷ್ಟು ಮಾಡ್ತಿದೀವಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿವಸ ನಮಗೂ ಹುಚ್ಚೈತ್ ಬ್ರದರ್, ಇದನ್ನ ತಗೊಂಡು ಹೋಗ್ಬೇಕು. ಹಾವೇರಿ ಕಡೆಗೆಲ್ಲ ಹುಡುಗರು ಇದಾರೆ ಬ್ರೋ, ನಮಗೂ ಅಲ್ಲೆಲ್ಲ ತಗೊಂಡೋಗಿ ಅವ್ರವರೆಲ್ಲ ಹೆಸರು ಮಾಡಬೇಕು, ಆ ಥರ ಎಲ್ಲ ನಮಗೂ ಇದೆ ಬ್ರದರ್. ನಾವು ಒಂದು ಲೆವೆಲಿಗೆ ಬಂದ ತಕ್ಷಣ ಅದನ್ನ ಫಸ್ಟ್ ಮಾಡೋದೇ ಇದನ್ನ ಹಬ್ಬಕ್ಕೆ ಹಾಕೊಂಡೋಗಿ ಆ ಕಡೆ ನಾವು ಹೆಸರು ಮಾಡ್ಕೊಬೇಕು ಅಂತ ಇದೀವಿ ಬ್ರದರ್. ಹೆಂಗ್ ಮಾಡ್ಬೋದು ಬ್ರದರ್ ಹಬ್ಬನ? ಬ್ರೋ ಅಲ್ಲಿ ಪ್ರೀತಿ ಅಭಿಮಾನಕ್ಕೋಸ್ಕರ ಬಿಡ್ತೀವಿ ಬ್ರದರ್. ಅದೇನು ನಮಗೆ ಪ್ರೈಸ್ ಕೊಡ್ಲಿಲ್ಲ ಅಂದ್ರೆ ಇಲ್ಲ, ಪ್ರೈಸಿಗೋಸ್ಕರ ನಾವು ಇದುವರೆಗೂ ಹಬ್ಬನೂ ಮಾಡಿಲ್ಲ, ಮಾಡೋದೇ ಇಲ್ಲ. ಅದು ಜನರು ಖುಷಿಗೋಸ್ಕರ ನಾವು ಬಿಡ್ತೀವಿ ಬ್ರದರ್. ಅಲ್ಲಿ ಅವ್ರು ಏನೇ ಅನ್ಲಿ, ಬಟ್ ಜನರು ಖುಷಿಗೋಸ್ಕರ ನಾವು ಅಲ್ಲಿಗೆ ಆ ಜನಗಳ ಪ್ರೀತಿನ ಗೆಲ್ತೀವಿ. ನೀವು ಹಬ್ಬ ಮಾಡೋದು ಹೇಳಿದ್ರಿ.
ರಾಷ್ಟ್ರಪತಿ ಹಬ್ಬ ಮಾಡೋದು ಹೇಳಿ ನನ್ಗೆ. ಅಖಾಡದಲ್ಲಿ ರಾಷ್ಟ್ರಪತಿ ಹೇಗ್ ಹಬ್ಬ ಮಾಡ್ತಿದ್ದ, ಹೇಗ್ ಹಬ್ಬ ಮಾಡ್ತಾನೆ? ಬ್ರದರ್ ಅದೇ ಇಷ್ಟು ಫಸ್ಟ್ ಹೇಗ್ ಮಾಡ್ತಿದ್ದ ಅಂತ ಹೇಳ್ಬಿಡಿ. ಬ್ರದರ್ ನಾವು ಅದೇ ಫಸ್ಟಿಗೆ ಹೇಳಿದ್ವಲ್ಲ, ನಾವು ತಂದಿದ್ದ ವರ್ಷ ನಮಗೆ ಒಟ್ಟಿಗೆ ಸಾಕಾಗಷ್ಟು ಮಂಚಿ ಖುಷಿ ಕೊಡ್ತು. ಇವಾಗ ಬರ್ತಾ 6ನೇ ಹಬ್ಬದಲ್ಲಿ ಇನ್ನೂ ತುಂಬ ಖುಷಿ ಕೊಡ್ತು. ನೆಕ್ಸ್ಟ್ ಕೊಡ್ಬೋದು ಅಂತ ಅನ್ಕೊಂಡಿವಿ, ಕೊಟ್ಟೆ ಕೊಡುತ್ತೆ ಅಂತ ನಮಗೆ ತುಂಬ ಇದೆ, ನಂಬಿಕೆ ಇದೆ ಬ್ರದರ್, ಕೊಟ್ಟೆ ಕೊಡುತ್ತೆ. ನೆಕ್ಸ್ಟ್ ಅದು ಆ ಕಡೆಯಿಂದ ತಗೊಂಡೋಗಿ ಇವಾಗ ಏನು ಹಬ್ಬ ಮಾಡಿತ್ತಲ್ಲ ಅದ್ರ 2ರಷ್ಟು ಹಬ್ಬ ಅದು ಆ ಕಡೆ ಮಾಡಲಿ ಅಂತ ನಾವು ಇದು ಕೇಳ್ಕೊಂತೀವಿ ಬ್ರದರ್ ಅಷ್ಟೇ. ನಾನು ಅದೇ ಪ್ರಶ್ನೆ ಬ್ರದರ್ ಹೇಳ್ತಿರೋದು, ಅದಕ್ಕೆ ಉತ್ತರ ನನಗೆ ಸರಿಯಾಗಿ ಬರ್ತಿಲ್ಲ. ಏನು ಅಂತ ಅಂದ್ರೆ, ಹಬ್ಬ ಹೇಳಿದ್ರಿ, ಇಲ್ಲ ಅಂತ ನಾನು ಹೇಳಿಲ್ಲ. ನಿಮಗೆ ಮನ್ಸಿಗೆ ಖುಷಿ ಕೊಟ್ಟಿದೆ, ಹೌದು, ನಿಮಗೆ ಕೊಟ್ರೆ ಸಾಕು, ನನಗೆ ಕೊಡ್ಬೇಕು. ಚಿಕ್ಕೋಳ್ತಿಯಲ್ಲಿದ್ದಾಗ ಹೈ ಸ್ಪೀಡ್ ಇತ್ತು, ಆರ್ನಳ್ಳಿ ಅಂತಂದ್ರೆ ಅಷ್ಟು ಸ್ಪೀಡ್ ಇದ್ದಿದ್ದಿಲ್ಲ. ನಮ್ಮೂರಿಗೆ ಬಂದಾಗ ಒಂದ್ ಹಬ್ಬದಲ್ಲಿ ಅಷ್ಟು ಸ್ಪೀಡ್ ಕಾಣಲಿಲ್ಲ ನಮಗೆ, 2ನೇ ಹಬ್ಬದಿಂದ ಸ್ಪೀಡ್ ಅದ್ರದ್ದು ಕಂಡಿದ್ದು. ಅವ್ರ ಹತ್ರ ಇದ್ದಾಗ ಒಂದು ಮಾಮೂಲಿ ಸ್ಪೀಡ್, ನಮ್ಮ ಹತ್ರ ಬಂದಾಗ ಭಾರಿ ಸ್ಪೀಡ್ ಆಯ್ತು. ಆರ್ನಳ್ಳಿ ಹತ್ರ ಇದ್ದಾಗ ಆ ಸ್ಪೀಡೇ ಇದ್ದಿದ್ದಿಲ್ಲ ಹಬ್ಬದಲ್ಲಿ. ಒಂದು ಹಬ್ಬದಲ್ಲಿ ಅದೇ ಸ್ಪೀಡಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಸಲ ಬಿಡಕ್ ರೆಡಿ ಇದ್ದೀರಾ ಎತ್ತನ್ನ? ಮ್ಯಾಕ್ಸಿಮಮ್ ಅಂದ್ರೆ ಕಾಂಪಿಟೇಷನ್ ಬಂದ್ರೆ ಎಷ್ಟು ಸತಿ ಹೇಳಿ ಹಿಡಿಯೋ ತನಕನೂ ಬಿಡ್ತೀವಿ. ಯಾಕೆ ಅಷ್ಟು ಕ್ರೇಜ್ ಅಂತ ಅಲ್ಲ, ನಮಗೆ ನಂಬಿಕೆ ಐತೆ. ಅವ್ರು ಮಾತಾಡಿದ್ಮೇಲೆ ಕಾಂಪಿಟೇಷನ್ ಕೊಡ್ತೀವಿ ಅಂದ್ರೆ ಕೊಟ್ಟೇ ಕೊಡ್ತೀವಿ ನಾವು ಹಬ್ಬನ. ಅಲ್ಲ ಬ್ರದರ್, ಏಕೆಂದ್ರೆ ಈಗ ಅದ್ರ ಮೇಲೆ ನಂಬಿಕೆ ಐತಿಲ್ಲ ಅಂತ ನಾನು ಹೇಳ್ತಿಲ್ಲ, ಅದಕ್ಕೆ ಮಾತು ಬರಂಗಿದ್ದಿದ್ರೆ ಹೀಗೆ ಹೇಳ್ತಿತ್ತೇನೋ ಅಲ್ವಾ? ನನಗೂ ಸುಸ್ತಕತ್ತಪ್ಪ ಅಂತ ಟೈಮಲ್ಲಿ ಈಗ ಕಾಂಪಿಟೇಷನ್ ಅಂತ ನಿಂತಿರುತ್ತೆ. 9ರಿಂದ 10 ರೌಂಡ್ ಬಿಟ್ಟಿರ್ತೀರಾ, ಎತ್ತನ್ನ ಅವಾಗ ಗೊತ್ತಾಗಿರುತ್ತೆ ನಿಮಗೆ. ಫಸ್ಟ್ ರೌಂಡ್ಗೂ 10th ರೌಂಡಿಗೂ ಇಲ್ಲಿ ಡಿಫ್ರೆನ್ಸ್ ಏನು ಕಂಡಿರುತ್ತೆ ಗೊತ್ತಾಗುತ್ತೆ. ನಾನು ಆ ಟೈಮಲ್ಲಿ ಕೇಳ್ತಿರೋದು, ಆ ಟೈಮಲ್ಲಿ ನಿಮ್ಮ ಡಿಸಿಷನ್ ಏನಾಗಿರುತ್ತೆ ಅಂತ. ಏಕೆಂದ್ರೆ ಈಗ ನೀವು ಹೇಳಿದ್ರಿ ಹೈ ಸ್ಪೀಡು ಅಥವಾ ನಾನು ಕಾಂಪಿಟೇಷನ್ ಮಾಡ್ತೀನಿ ಅಂತ. ಕಾಂಪಿಟೇಷನ್ಗೆ ರೆಡಿ ಆಗ್ತಿರೋ ಕೆಲವೊಂದು ಎತ್ತುಗಳು ಮಾಲೀಕರು ಕೂಡ ನೋಡ್ತಿರ್ತಾರೆ ವಿಡಿಯೋನ. ಸೊ ಅದಕ್ಕೆ ನಾನು ಕೇಳ್ತಿರೋದು, ಮುಂದಿನ ಸಲ ನೀವು ಹಿಡ್ಕೊಂಡು ಹೋದಾಗ, ಪಾಳೆಯಲ್ಲಿ ನಿಲ್ಸಿದಾಗ, ರಾಷ್ಟ್ರಪತಿ ನೋಡಿದೀನಿ ವಿಡಿಯೋ ನಾನು, ಹಾಕ್ಲಿ ಇವತ್ತು ಅಂತ ಅವ್ರ ಮೈಂಡಲ್ಲಿ ಬಂತು ಅಂದ್ರೆ ಹೆಂಗಿರುತ್ತೆ ಅಂತ. ಅವ್ರದ್ದು ಹೈ ಸ್ಪೀಡ್ ಆಗಿದ್ರೆ ನಾವು ಸ್ಪೀಡ್ ಬಿಡಕ್ಕೆ ರೆಡಿ ಇರ್ತೀವಿ. ಆದ್ರೆ ನಾವು ಫಸ್ಟ್ ನೋಡೋದೇ ಆಪೋನೆಂಟ್ ಎತ್ತುನ. ಅದು ಒಂದೊಂದ್ಸಲ ಹೆಂಗ್ ಇರ್ತಾ ಗೊತ್ತಣ್ಣ, ಇವಾಗ ಸ್ಪೀಡ್ ಹೋಗೋರಿಗಳು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸುಸ್ತಾಗಿ ಆಗ್ತವೆ. ಒಂದೊಂದ್ ಹೆಂಗೆ ಅಂದ್ರೆ ಕಾಂಪಿಟೇಷನ್ ಬಿಡ್ತಾರೆ, ನಡ್ಕೊಂಡು ಹೋಗ್ತವೆ, ಹಾಯ್ಕಂತ ಹೋಗ್ತಾವಲ್ಲ, ಅಂತ ಎತ್ತುಗಳಿಗೆ ಕಾಂಪಿಟೇಷನ್ ಕೊಡೋದು ಸ್ವಲ್ಪ ಕಷ್ಟನೇ ಅಂತ ಹೇಳ್ತೀನಿ. ಬಿಕಾಸ್ ಇದು ಸ್ಪೀಡ್ ಅಂದ್ರೆ ಮಾಮೂಲಿ ಓಡೋದಿರುತ್ತೆ, ತುಂಬಾ ಸ್ಪೀಡ್ ಆಗಿರುತ್ತೆ. ಇದು ಇದ್ದಿದ್ರಲ್ಲೂ ಇದು ತುಂಬಾ ಸ್ಪೀಡ್ ಇದೆ, ಸುಸ್ತಾಗಿ ಆಗುತ್ತೆ ಬ್ರದರ್. ಆದ್ರೆ ಆಪೋನೆಂಟ್ ಎತ್ತು ನಾವು ಫಸ್ಟ್ ನೋಡ್ತೀವಿ ಬ್ರದರ್, ಯಾಕಂದ್ರೆ ಇದು ನಮ್ಮ ಎತ್ತಿಗೆ ನಮಗೆ ಪ್ರೈಸಿಗಿಂತ ನಮಗೆ ನಮ್ಮ ಎತ್ತು ಮುಖ್ಯ ಬ್ರದರ್. ಅದಕ್ಕೆ ಈಗ ಇನ್ನೊಂದು, ಈಗ 6 ಹಬ್ಬ ಅಂತ ಮಾಡಿದ್ವಿ, ಪ್ರೈಸ್ ಅಂತ ಎಷ್ಟು ತಂದಿದ್ದೀರಾ? ಪ್ರೈಸ್ ಎಲ್ಲೂ ಕೊಟ್ಟಿಲ್ಲ ನಮಗೆ. ಯಾಕೆ ಕೊಟ್ಟಿಲ್ಲ ಅಂತ? ಪ್ರೈಸ್ ನಾವು ಪ್ರೀತಿ ಅಭಿಮಾನಕ್ಕೆ ಅವ್ರು ಕೇಳಿದ್ರು, ಬಂಪರ್ ಕೊಡ್ತೀವಿ ದುಡ್ಡು ಕೊಡ್ರಿ ಅಂತ. ಎಲ್ಲಿ 2 ಹಬ್ಬದಲ್ಲಿ ಕೇಳಿದ್ರು. ಇವ್ರು ಕೇಳ್ತವ್ರೆ ಬ್ರದರ್, ಈಗ ಇವ್ರು ಕೇಳ್ತವ್ರೆ ಇಂತ ಸರ್. ಇದರಲ್ಲಿ ಈ ವಿಡಿಯೋ ಇದೆಯಲ್ಲ, ಅವ್ರ ಊರಿಗೆ ಹೋದ ತಕ್ಷಣ ಅವರಿಗೆ ಅನ್ಸ್ಬೇಕು, ನಮಗೆ ಹೊಡೆದಂಗ ಆಗಿರ್ಬೇಕು ಅಂತ ಅನ್ಸ್ಬೇಕು. ಅದಕ್ಕೆ ನಾನು ಕೇಳ್ತಿರೋದು, ಈ ವ್ಯಕ್ತಿ ಕೇಳ್ತವನೆ, ಈ ವ್ಯಕ್ತಿ ಪರ್ಟಿಕ್ಯುಲರ್ ವ್ಯಕ್ತಿ, ನೀವು ಇಲ್ಲ ಹಬ್ಬ ಮಾಡ್ಕೊಂಡ್ ಬಂದಿರಾ, 10 ರೌಂಡ್ ಬಿಟ್ಟಿದ್ದೀರಾ, ಈ ವ್ಯಕ್ತಿ ಕೇಳ್ತವನೆ ಹಂಗೆ. ಆ ವ್ಯಕ್ತಿಗೆ ಏನೋ ಒಂದು ಹೇಳಿ ನೋಡೋಣ, ಏನ್ ಹೇಳ್ತೀರಾ? ಇಲ್ಲ ನೋಡೋಣ, ಇದು ಒಂದು ಕೂದ್ಲು ಅರ್ಧಾಕ್ತೀನಿ, ಅವ್ರೂರು ಪ್ರೈಸ್ ಆ ಕೂದ್ಲಿ ಸಮ ಅನ್ಕೊಂಡು ಹಂಗೆ ಬಿಡ್ತೀವಣ ಅಷ್ಟೇ. ಅಲ್ಲ, ನನ್ನ ಪ್ರಕಾರ ಹಂಗಿದ್ರೆ ಪ್ರೈಸ್ ಅನ್ನೋದು ಇಂಪಾರ್ಟೆಂಟ್ ಆಗಲ್ವಾ? ಪ್ರೈಸ್ ಇಂಪಾರ್ಟೆಂಟ್ ಆಗೋದು ಪ್ರೀತಿ ಅಭಿಮಾನ. ಬೇರೆ ಅನ್ಬೋದಣ್ಣ, ಇವ್ರು ಒಳಗೆ ಮಾಡ್ಕೊಂತಾರೆ, ಹೀಗೆ ವಿಡಿಯೋ ತರಕಿದ್ರೆ ಹೇಳ್ತಾರೆ ಅಂತ. ನಮಗೆ ಇಲ್ಲೇ ವಿಡಿಯೋ ತರಕ್ಕೆ ಇದ್ರು, ಮನೆಗೆ ಇದ್ರು, ನಮಗೆ ಅನ್ಸೋದು ಒಂದೇ ಅಣ್ಣ, ಅಭಿಮಾನಿಗಳಿಗೋಸ್ಕರ ಹಬ್ಬ ಮಾಡ್ಬೇಕು ಅಂತ ಅಷ್ಟೇ ಅಣ್ಣ ನಮಗಿರೋದು. ಹಂಗಾದ್ರೆ ನಾನು ಇನ್ನೊಂದು ಪ್ರಶ್ನೆ ಬರ್ತದೆ. ಈಗ ನೆಕ್ಸ್ಟ್ ವರ್ಷದಿಂದ 2025ರಲ್ಲಿ ಪ್ರೈಸೇ ಇಟ್ಟಿಲ್ಲ ಅಂದ್ರೆ ಹಬ್ಬಕ್ಕೆ ಹಾಕಕ್ ರೆಡಿ ಇದೀರಾ? ಹಾಕಕ್ ರೆಡಿ ಅಂತ ಹಬ್ಬ ಮಾಡಿದ್ರೆ ನೆಮ್ಮದಿಯಿಂದ ಹಬ್ಬ ಮಾಡ್ತೀವಣ. ಅವಾಗ ಎಲ್ಲರೂ ಅಷ್ಟೇ ನೆಮ್ಮದಿಯಿಂದ ಹಬ್ಬ ಮಾಡ್ತೀವಿ. ಹೋಗೋದ್ ಜಾಗದಲ್ಲಿ 20,000 ಹಬ್ಬ ಮಾಡ್ಕೊಂಡ್ ಬರ್ತೀವಿ ನಾವು. ಹಬ್ಬ ಮಾಡ್ಕೊಂಡ್ ಬರ್ತೀರಾ? ಅಂತ ಹಬ್ಬನ ಖುಷಿ ಕೊಡ್ತದಣ್ಣ ಅಂತ ಹಬ್ಬ. ಪ್ರೈಸ್ ಇದ್ರೆ ಇವಾಗ ಜಿದ್ದ ಬುಕ್ಕಿಂಗ್ ಆಗ್ತಾರೆ ನಮ್ಮ ಎತ್ತಿಗೆ. ಅವಾಗ ಒಂಥರ ಏನೋ ಟೆನ್ಷನ್ ಬಿಡುತ್ತೆ. ಅವಾಗ ನನಗೆ ಕೊಟ್ಟಿಲ್ಲ, ನಾನು ಅಷ್ಟು ದುಡ್ಡು ಕೊಡ್ತೀನಿ ಕೊಡು, ಇಷ್ಟು ದುಡ್ಡು ಕೊಡ್ತೀನಿ ಕೊಡು ಅಂತ ಹೇಳ್ಬಿಡ್ತಾರೆ. ಬ್ರದರ್, ನಿಮ್ಮ ಪ್ರಕಾರ ರಾಮನಗರದ ರಾಷ್ಟ್ರಪತಿ ಈ ಸೌಂಡ್ನ ಹೇಗೆ ಕೇಳಬೇಕು ಅನ್ಕೊಂಡಿದ್ದೀರಾ ಇನ್ನು 5 ವರ್ಷಗಳಲ್ಲಿ? ಬ್ರದರ್ ತುಂಬಾನೇ, ರಾಮನಗರ ಅಂದ ತಕ್ಷಣ ಅವರಿಗೆ ತಟ್ಟನಂಗೆ ಹಂಗೆ, ಮೈಸೂರು ಅಂದ ತಕ್ಷಣ ಅರಮನೆ ಹೆಂಗೆ ಫ್ಲಾಶ್ ಆಗುತ್ತಲ್ಲ ಒಬ್ರು ಮೈಂಡ್ ಸೆಟ್ ಅಲ್ಲಿ, ಆ ಥರ ರಾಮನಗರ ಅಂದ ತಕ್ಷಣ ರಾಷ್ಟ್ರಪತಿ ಅಂತ ತಟ್ಟನೆ ನೆನಪಾಗಬೇಕು. ಆ ಸೌಂಡಿಗೆ ಒಂದು ಬಂದೇ ಬರ್ತೀವಿ, ಆ ಲೆವೆಲ್ ಬಂದೇ ಬರ್ತೀವಿ. ಹೋರಿ ಹಬ್ಬಕ್ಕೆ ರಾಷ್ಟ್ರಪತಿ ಅನ್ನೋದು ಏನಕ್ಕೆ ಬೇಕು ಹೇಳಿ? ಅದೇ ರಾಷ್ಟ್ರಕ್ಕೆ ಒಬ್ಬ ಪ್ರಜೆ ಅಂತ ಇರ್ತಾನಲ್ಲ ರಾಷ್ಟ್ರಪತಿ ಅಂತ, ಹಂಗೆ ಹೋರಿ ಹಬ್ಬಕ್ಕೆ ಒಬ್ಬ ಪ್ರಜೆ ಇರ್ಬೇಕು ಅಂದ್ರೆ ಈ ರಾಷ್ಟ್ರಪತಿನೇ ಅಂತ ಹೇಳ್ಬೋದು ಬ್ರದರ್. ಹೋರಿ ಹಬ್ಬಕ್ಕೆ ಒಬ್ಬ ಇರಬೇಕು ಅಂತ ಹೇಳಿದ್ರಿ ನೀವು. ನಾನು ಕೇಳ್ತಿರೋ ಪ್ರಶ್ನೆ, ಹೋರಿ ಹಬ್ಬಕ್ಕೆ ಅವನು ಯಾಕೆ ಇರಬೇಕು? ಹೋರಿ ಹಬ್ಬ ನಾನು ಕೇಳ್ತೀನಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಪ್ರಧಾನಮಂತ್ರಿಗಳು ತುಂಬಾ ಜನ ಬಂದು ಹೋದ್ರು ಬ್ರದರ್. ಹೈಲೈಟ್ ಆದವರು ಕೆಲವೊಂದಿಷ್ಟು ಜನ, ಯಾಕೆಂದ್ರೆ ಅವ್ರ ಕೆಲಸದ ಮೇಲೆ ಅಲ್ವಾ? ನಾನು ಅದಕ್ಕೆ ಕೇಳ್ತಿರೋದು, ಹೋರಿ ಹಬ್ಬದಲ್ಲಿ ಓಡ್ತಾ ಇರೋ ಹೋರಿಗಳು ತುಂಬಾ ಇದಾವೆ.
ಹೈಲೈಟ್ ಆಗಿ ನಿಂತಿರೋ ಹೋರಿಗಳು ತುಂಬಾ ಕಡಿಮೆ. ಆ ಹೈಲೈಟ್ ಆಗಿರೋ ಹೋರಿಗಳು ಇನ್ನೂ 10 ವರ್ಷ ಬಿಟ್ಟು ಹೇಳಿದ್ರು ಆ ಹೋರಿ ಹೆಸರು ಹೌದಪ್ಪ ಅಂತ ಹೇಳ್ತಾರೆ. ನಾನು ಆ ಉದ್ದೇಶಕ್ಕೆ ಹೇಳ್ತಿರೋದು, ಹೋರಿ ಹಬ್ಬ ನೆನ್ಸ್ಕೋಬೇಕು ರಾಷ್ಟ್ರಪತಿನ, ಇನ್ನು 10 ವರ್ಷ ಆದ್ರೂ ನೆನ್ಸ್ಕೋಬೇಕು. ಅಥವಾ ಹೋರಿ ಹಬ್ಬಕ್ಕೆ ಇಲ್ಲಪ್ಪ ಹೋರಿ ಹಬ್ಬ ರಾಷ್ಟ್ರಪತಿ ಇಲ್ಲ ಅಂದ್ರೆ ಇಂಥದ್ದೊಂದು ಕಳ್ಕೊಂತು ಅಂದ್ರೆ ಏನ್ ಕಳ್ಕೊಬೋದು, ಹೋರಿ ಹಬ್ಬಕ್ಕೆ ಏನಕ್ಕೆ ಬೇಕು ರಾಷ್ಟ್ರಪತಿ ಅನ್ನೋದು. ಇದ್ರ ಸ್ಪೀಡ್ ಅದೇ ಸ್ಟಾರ್ಟಿಂಗ್ ಹೇಳ್ತಿದೀವಿ, ಇದ್ರ ಸ್ಪೀಡ್ ಎಲ್ಲೇ ಹೋದ್ರು ಹೇಳ್ತಾನೆ ಇರ್ತಾರೆ ಹೈ ಸ್ಪೀಡ್ ರಾಷ್ಟ್ರಪತಿನೇ ಅಂತ ಹೇಳ್ತಿರ್ತಾರೆ. ಬರೀ ಹಬ್ಬಕ್ಕಷ್ಟೇ ಸೀಮಿತ ಅಲ್ಲ ಅಣ್ಣ, ಎಲ್ಲಾರು ಒಂದು ಫಂಕ್ಷನ್ ಇತ್ತಾ ಅವಾಗ ಇನ್ವೈಟ್ ಮಾಡ್ತಾರೆ, ನಾವ್ ಇಟ್ಕೊಂಡ್ ಬರ್ತೀವಿ. ನಮ್ಮೂರ್ ಸ್ಕೂಲ್ಗಳಿಗೂ ಇದೇ ಸ್ಕೂಲು, ನಮ್ಮೂರ್ ಸ್ಕೂಲ್ಗಳಿಗೂ ಇನ್ವೈಟ್ ಮಾಡ್ತಾ ಇರ್ತಾರೆ ಹೋರಿ ಇಟ್ಕೊಂಬರಿ ಅಂತ. ಆತರ ಎಲ್ಲ ಬೇರೆ ಕಡೆ ಈ ಕಡೆ ಮತ್ತೆ ಬೇರೆ ಕಡೆ ಎಲ್ಲ ಸ್ಕೂಲ್ ಕಡೆಗೂ ಹೇಳ್ತಾರೆ, ಕಾಲೇಜು ಎಲ್ಲ ಕಡೆಗೂ ಹೇಳ್ತಾರೆ ಬ್ರದರ್. ಅವಾಗ ಆ ಮನ್ಸನ್ ಗೆಲ್ಲುತ್ತಲ್ಲ ಬ್ರದರ್, ಅಷ್ಟೇ ಸಾಕು. ಅದ್ರಲ್ಲಿ ನಮ್ಮ ಹೆಸರು ನಾವು ತೋರ್ಸ್ಕೊಂತ ಹೋಗ್ಬೋದು ಬ್ರದರ್. ನಿಮ್ಮ ಪ್ರಕಾರ ರಾಷ್ಟ್ರಪತಿ ಬಿಟ್ಟು ಕರ್ನಾಟಕದಲ್ಲಿ ಈಗ ಯಾವ್ದು ಹೈ ಸ್ಪೀಡ್ ಇರ್ಬೋದು ಬ್ರದರ್? ನಮಗ್ ಅನ್ಸಿದ ಪ್ರಕಾರ ನಮ್ದಿದೆ, ಆದ್ರೆ ನಿಮ್ನ ಬಿಟ್ಟು ಮನ್ಸಿಗೆ ಇಡ್ಸಿದ್ದು ಅಂದ್ರೆ ಸುರುಳೇಶ್ವರ ಹಿಂದೂ ದೊರೆ ವಾಸನದ ಬ್ರಹ್ಮ ಹೈ ಸ್ಪೀಡ್ ಅಲ್ಲಿ. ಅದನ್ನ ನಾನು ಇದನ್ನ ನೆಗೆಟಿವ್ ಆಗಿ ಕೇಳ್ತಾ ಇಲ್ಲ, ಯಾಕೆಂದ್ರೆ ನೀವು ನೆಗೆಟಿವ್ ಆಗಿ ನೀವು ಹೇಳ್ಬೇಕು ಅಂದ್ರೆ 2 ಹೆಸರನ್ನು ತಗೊಂತಾನೆ ಇರ್ಲಿಲ್ಲ. ಫಸ್ಟ್ ಆಫ್ ಆಲ್ ಅದನ್ನ ಬೀಟ್ ಮಾಡಕ್ ಆಗುತ್ತಾ ರಾಷ್ಟ್ರಪತಿ ಕೈಯಲ್ಲಿ? ಬ್ರೋ ನಾವು ಟ್ರೈ ಮಾಡ್ತೀವಿ ಬ್ರೋ, ಟ್ರೈ ಮಾಡ್ತೀರಾ? ಯಾಕಂದ್ರೆ ಇರೋದೇ ಹುಡುಗರು, ನಮಗೆ ಎಷ್ಟು ಅದೇ ಕೆಪಾಸಿಟಿ ಅಂತ ಹೇಳಿದ್ನಲ್ಲ, ಅದೊಂದು ಕೆಪಾಸಿಟಿ ಮ್ಯಾಟರ್ಸ್ ಆಗುತ್ತೆ. ಅವರೆಲ್ಲ ದೊಡ್ಡವ್ರು ನಮಗೆ ಗೊತ್ತಿರೋರು ವಾಸನದ ಬ್ರಹ್ಮ. ಇಲ್ಲ ಅವರು ನಮ್ಮ ಹತ್ರನು ತುಂಬಾ ಚೆನ್ನಾಗಿದ್ದಾರೆ. ನಾನು ಅದಕ್ಕೆ ಹೇಳಿದ್ದು ನೆಗೆಟಿವ್ ಅಲ್ಲ, ಪಾಸಿಟಿವ್ ಇದ್ರಲ್ಲಿ ನಾನು ಹೇಳ್ತಿರೋದು. ಆಟ ಎತ್ತುಗಳು ಆಲ್ರೆಡಿ ಹೋಗಿ ಎಲ್ಲೋ ಒಂದ್ ಹತ್ರ ಕುತ್ಕೊಂಡ್ಬಿಟ್ಟಿದಾವ ಬ್ರದರ್. ವಾಸನದ ಬ್ರಹ್ಮ, ಸುರುಳೇಶ್ವರದ ಹಿಂದೂ ದೊರೆ ಆಗ್ಲಿ ಒಂದಿಷ್ಟು ಜನನ ಅಭಿಮಾನಿಗಳನ್ನ ಸಂಪಾದಿಸ್ಕೊಂಡು ಎಲ್ಲೋ ಒಂದ್ ಹತ್ರ ಕುತ್ಕೊಂಡ್ಬಿಟ್ಟಿದಾವ ಆಲ್ರೆಡಿ ಚೇರ್ ಹಾಕೊಂಡು. ನಾನು ಆ ಉದ್ದೇಶಕ್ಕೆ ಕೇಳ್ತಿರೋದು, ಹೆಲ್ತಿ ಕಾಂಪಿಟೇಷನ್ ಅಂತ ಬಂದಾಗ ಆ ಹೋರಿನ ತಡಾಯಿಸೋದು ನನಗೆ ಬೇಡ, ಮುಟ್ಟುತ್ತಾ ಅಂತ. ಮುಟ್ಟುತ್ತೆ ಬ್ರದರ್, ಮುಟ್ಟುತ್ತೆ. 2025 ಪ್ಲಾನ್ ಏನು ಹೋರಿ ಹಬ್ಬಕ್ಕೆ ನಿಮ್ದು ಬ್ರದರ್? ಫಸ್ಟ್ನೇ ಒಂದೇ ನಿಮಿಷ ಹೊಡಿಬೇಕು ಅಂತಾರಲ್ಲ, ಹೇಳಿ ಬ್ರದರ್. ಹೊಡೆದ್ರೆ ಬಂಡೆನೇ ಹೊಡಿಬೇಕು ಅಂತಲ್ಲ, ಆ ತರ ಹೋರಿ ಹಬ್ಬದಲ್ಲಿ ಈ ಸತಿ ಬಂಡೆ ತರನೇ ಹೊಡಿಬೇಕು ಅಂತ ನಾವು. ಎಷ್ಟು ಹಬ್ಬ ಕೊಡ್ಬೇಕು ಅನ್ಕೊಂಡಿದ್ದೀರಾ 2025? ಎಷ್ಟಾಗತ್ತೆ ಅಷ್ಟು ಹಬ್ಬ ಕೊಟ್ಟಿವಿ. ಹಿಂಗೆ ಹೇಳಿದ್ರೆ ನಾವ್ ಹೆಂಗ್ ಅಲ್ಲ, ಈ ವರ್ಷ ಎಷ್ಟಬ್ಬ ನಿಯತಿ ನಾವು ಹೇಳ್ತೀವಿ ಬ್ರದರ್, ಹತ್ರ ಪ್ರೈಸ್ ಇಟ್ಟಿದ್ದ ಹಬ್ಬಕ್ಕೆ ಹಾಕ್ಬೇಕು ಅಂತ. ಆತರ ನಾವು ಮಾಡಕ್ ಹೋಗಲ್ಲ, ನಿಯತ್ತಿನ ಹಬ್ಬ ನಾವು ನೋಡ್ಕೊಂತೀವಿ. ನಾವು ಸಾಧ್ಯ ಆದಷ್ಟು ಎಲ್ಲ ಹಬ್ಬಕ್ಕೂ ಹಾಕ್ತಿವಿ ಬ್ರದರ್. ಈ ಸಲ ಆಗ್ತೀರಾ? ಅಂದಾಜ್ ಎಷ್ಟು ಹಬ್ಬ ಕೊಡ್ಬೇಕು ಅನ್ಕೊಂಡಿದ್ದೀರಾ ಬ್ರದರ್? ಈ ಸಲ ಒಂದು 8ರಿಂದ 10 ಹಬ್ಬ ಕೊಡ್ಬೇಕು ಅಂತ ಇದೀವಿ. 8ರಿಂದ 10 ಹಬ್ಬ ಹೆಂಗ್ ಚೂಸ್ ಮಾಡ್ತೀರಾ? ಇಂಥ ಅಖಾಡಕ್ ನಾನು ಹಾಕ್ಬೇಕು ಅಥವಾ ಇಂಥ ಇದಕ್ ನಾನು ಹಾಕ್ಬೇಕು ಅಂತ ನೋಡ್ಕೊಂಡ್ ಬರ್ತೀವಿ. ನಮ್ಮ ಇದ್ರಲ್ಲಿ ಎಷ್ಟು ಸೆಕೆಂಡಿಗೆ ತಡ ಆಯ್ತತೆ, ಸಿಮೆಂಟ್ ರೋಡ್ ಏನ್ ಮಣ್ಣಿನ ರೋಡ್ ಅಂತ. ಆಮೇಲೆ ಹೋಗಿ ನಂಬರ್ ತಗೊಂಡ್ ಬರ್ತೀವಿ. ಏನ್ ನಂಬರ್ ತಗೊಂತೀರಾ? ನಿಮ್ದೇ ಸ್ಪೆಸಿಫಿಕ್ ಆಗಿ ಏನಾದ್ರು ನಂಬರ್ ಇದೆಯಾ ಅಥವಾ ಯಾವ್ದಾದ್ರು ಇಡೋಣ ಅಂತ ಇದ್ ಮಾಡಿವಿ. ಏನ್ ನಂಬರ್ ಇಡೋಣ ಅಂತ? 59 ಇಡೋಣ ಅಂತ ಮಾಡಿದ್ವಿ. ಯಾಕೆ ಹೇಳಿ 59? ಲಕ್ಕಿ ನಂಬರ್. ಇದಕ್ಕೆ ಎಲ್ಲೋದ್ರು ಕೊಡ್ತಿದ್ರು 59, 2 ಹಬ್ಬದಲ್ಲಿ ಬಂತು, ಇನ್ನು 3ನೇ ಹಬ್ಬದಲ್ಲಿ ಕೊಡ್ಲಿಲ್ಲ. ಹಂಗಾಗಿ ಈ ಸತಿ ಅದೇ ಇಡೋಣ ಅಂತ ಇದ್ ಮಾಡ್ತೀವಿ. 59 ನಂಬರ್ ಇಡಬೇಕು ಅಂತ ಇದ್ದೀರಾ? 59 ನಂಬರ್ ಇಟ್ಟ ಮೇಲೆ ಏನಿದೆ ನಂಬರಿಗೆ ಎಕ್ಸ್ಪೆಕ್ಟೇಷನ್ ಏನಿದೆ ನಿಮ್ಮ ಪ್ರಕಾರ? 59 ನಂಬರ್ ನಾನು ಹೇಳ ಈಗ ಎಕ್ಸ್ಪೆಕ್ಟೇಷನ್ ಅಂದ್ರೆ ಏನು ಅಂತ. 121 ಏನ್ ಹೇಳಿ? ನೋಡಿ ಅಲ್ವಾ, ಹೇಳಿದ್ರಲ್ವಾ. 59 ಎಕ್ಸ್ಪೆಕ್ಟೇಷನ್ ಏನು? ರಾಷ್ಟ್ರಪತಿ ಅಂತ ಬರ್ಲೇಬೇಕು ಅಂತ ಆತರ ಇಡ್ತೀರಾ? ಎಷ್ಟು ಬೇಗ ಕೊಡ್ಬೇಕು ಅನ್ಕೊಂಡಿದ್ದೀರಾ 2025ರಲ್ಲಿ? 2025ರಲ್ಲಿ ಅಂದ್ರೆ ಇದ್ರ ಹಬ್ಬ ನೋಡ್ಬೇಕು. ಒಂದು ಜಾಸ್ತಿ ಅಂದ್ರೆ 2 ಹಬ್ಬದಲ್ಲಿ 59 ಅಂದ ತಕ್ಷಣ ನಮ್ಮ ಎದ್ದು ನೆನಪಾಗಬೇಕು. ಆತರ ಹೆಸರು ಕೊಡ್ತೀವಿ ಬ್ರದರ್ ನಾವು. ಈಗ ನೆಗೆಟಿವ್ ಬರ್ತೀನಿ ಬ್ರದರ್. 2025 ಹೋರಿ ಹಿಡ್ಕೊಂಡು ಹೋಗ್ತೀರಾ? 2025 ಹೋರಿಲಿ ಏನು ಅಂದ್ರೆ ಈಗ ಇವತ್ತಿನ ಅಖಾಡಕ್ಕೆ ಆಲ್ರೆಡಿ ತುಂಬಾ ಎತ್ತುಗಳು ಹೊಸ ಪರಿಚಯ ಆಗ್ತಿದಾವೆ. ಈಗ ಹೊಸ ಎತ್ತುಗಳು ಬಂದಿದಾವೆ, ಎಲ್ಲ ಬರುತ್ತೆ. ಅವತ್ತು ಯಾರೋ ಒಬ್ಬ ನೀವು ಈಗ ಹೇಳಿರೋ ವಿಡಿಯೋ ನೋಡಿರ್ತಾನೆ, ಹೈ ಸ್ಪೀಡ್ ಅಂತ ಹೇಳಿದ್ದಾರೆ. ನಾನು ಇವತ್ತು ಹೈ ಸ್ಪೀಡ್ ಹೋರಿನ ಹಿಡಿತೀನಿ ಅಂತ ನಿಂತ್ಕೊಂತಾನೆ. ಏನು ಅವಾಗ ಏನ್ ಹೇಳಕ್ ಇಷ್ಟಪಡ್ತೀರಾ ಬ್ರದರ್? ಅದೇ ನಾ ಹೇಳಿದ್ನಲ್ಲ, ಹಿಡಿಯರಿಗೆ ಮಾತ್ರ ಯಾವತ್ತು ನಾವು ಹಿಡಿಬಾಡ್ರಿ ಅಂತ ಬಕೆಟ್ ಹಿಡಿಯಲ್ಲ. ಯಾಕಂದ್ರೆ ಇರೋದೇ ಹುಡುಗರು ಇಲ್ಲಿ, ಎಲ್ಲರಿಗೂ ಒಂದು ಮೈಂಡ್ ಸೆಟ್ ಇದ್ದೇ ಇರ್ತೈತಿ. ಅವ್ನ ಆಪೋನೆಂಟ್ ಮಾಡ್ಕೊಬೇಕು ಅಂತ ಖುಷಿಯಿಂದ ಹಿಡಿಯಕ್ ಬಿಡ್ತೀವಿ ಬ್ರದರ್. ನೀನ್ ಹಿಡಿತ್ಯಾ ಖುಷಿಯಿಂದ ಹಿಡಿ ಅಂತ ಬಿಡ್ತೀವಿ ಬ್ರದರ್. ನಾವು ಒಂದು ಹೊಸವರಿಗೆ ಕಟ್ಟಿವಿ ವರ್ಷ. ಹಿಡೀರಿ, ಅವ್ರು ಎಷ್ಟರೇ ಹಿಡೀಲಿ ಬ್ರದರ್. ಅದೇ ನಮಗೇನೋ ನಮಗೆ ಮನ್ಸಿಗೆ ಖುಷಿ ಕೊಡೋ ತರ ಹಬ್ಬ ಮಾಡೈತಲ್ಲ, ಇಷ್ಟು ದಿವಸ ಅಷ್ಟು ಸಾಕು ಬ್ರದರ್. ಹಿಡಿದ್ಬಿಟ್ಟ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಏನು? ಮತ್ತೆ ಮಾರನೇ ದಿವಸ ಮತ್ತೊಬ್ಬ ಇರ್ಲಿ ಬ್ರದರ್, ಮತ್ತೆ ಹಾಕ್ತಿವಿ ನಾವು. ಮತ್ತೆ ಹಾಕ್ತೀರಾ? ಜನಕ್ಕೆ ಏನೋ ಒಂದು ಹೇಳ್ಬೇಕು ರಾಷ್ಟ್ರಪತಿ ಕಡೆಯಿಂದ ಅಂದ್ರೆ ಏನ್ ಹೇಳ್ತೀರಾ ಬ್ರದರ್? ಜನಕ್ಕೆ ಏನು ಹೇಳಕ್ಕಾಗಲ್ಲ. ಅಲ್ಲ, ನೀವು ಜನಕ್ಕೆ ಹೇಳಲೇಬೇಕು ಬ್ರದರ್.
ಹೆಂಗ್ ಹೇಳಿ, ಯಾಕೆ ಹೇಳಿ, ಈಗ ನಮ್ದು ವಿಡಿಯೋನ ಮಂಡ್ಯ ನೋಡ್ತಿದೆ, ಕೋಲಾರ ನೋಡ್ತಿದೆ, ತಮಿಳ್ನಾಡು ನೋಡ್ತಿದೆ, ಹಾವೇರಿ ನೋಡ್ತಿದೆ, ಎಲ್ಲಾ ಕಡೆ ಉಡುಪಿ ನೋಡ್ತಿದೆ. ಉಡುಪಿ ಕಡೆ ಹೋರಿ ಹಬ್ಬ ಅಂದ್ರೆ ಸರಿಯಾಗಿ ಗೊತ್ತಿಲ್ಲ, ಅವ್ರು ನೋಡ್ತವ್ರೆ ಅಂತ ಹೇಳಿದಾಗ ಜನಕ್ಕೆ ನೀವೇನೋ ಒಂದು ಹೇಳ್ಬೇಕಲ್ವಾ, ರಾಷ್ಟ್ರಪತಿಯಿಂದ ಹಿಂಗ್ ಆಗ್ತಿದೆ, ಹಬ್ಬ ಹಿಂಗ್ ಮಾಡ್ತಿದೆ ಅಂತ ನೀವೇನೋ ಒಂದು ಹೇಳ್ಬೇಕಲ್ವಾ. ಬೇರೆ ಯಾವುದೇ ಆ ಕಡೆಗೆ ಹೋದ್ರು ನಮ್ಮ ಎತ್ತಿನ ಹೆಸರು ಹೇಳ್ತಾರಲ್ಲ, ಅದು ಎಲ್ಲಾ ಕಡೆನೂ ಪಬ್ಲಿಷ್ ಹಾಕಂತ ಹೋಗು. ಈಗ ಇವ್ನು ಇರ್ತಾನೆ ಬ್ರದರ್, ಇವ್ರ ಫ್ರೆಂಡ್ಸಿಗೆ ಹಿಂಗೆ ಗೊತ್ತಾಗುತ್ತಾ ಆ ಥರ ಅವರೆಲ್ಲ ಬಂದು ನೋಡ್ತಿದ್ದಾರೆ, ಅವ್ರ ಮನ್ಸನ್ ಗೆಲ್ಲುತ್ತಲ್ಲ. ಬೇರೆ ಕಡೆ ಎಲ್ಲ ಆ ಥರ ಹಬ್ಬದ ಬ್ರದರ್ ನಮ್ಮ ಎತ್ತಿನ ಹೆಸರು. ಇನ್ನೂ ಹೋರಿ ಹಬ್ಬ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ನಮ್ಮ ಆಸೆ ಬ್ರದರ್. ಈ ಹೋರಿ ಹಬ್ಬ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಹೇಳ್ತಿದ್ದೀರಾ, ರಾಷ್ಟ್ರಪತಿ ಕಡೆಯಿಂದ ಆ ಕೊಡುಗೆ ಏನು ಬ್ರದರ್? ಹೋರಿ ಹಬ್ಬ ಉಳಿಸ್ಬೇಕು ಅಂತ ಹೇಳಿದ್ರಿ, ಈಗ ನೀವು ರಾಷ್ಟ್ರಪತಿಯಿಂದ ಏನು ಕೊಡುಗೆ ಕೊಡ್ತಿದ್ದೀರಾ ಹೋರಿ ಹಬ್ಬ ಉಳಿಸ್ಬೇಕು ಅನ್ನೋ ನಿಟ್ಟಲ್ಲಿ? ಬ್ರದರ್ ಅದೇ ಈ ವರ್ಷ ಎಲ್ಲ ಹಬ್ಬಕ್ಕೂ ಆಗ್ತೀವಲ್ಲ, ಅದ್ರಲ್ಲೇ ಎಲ್ಲ ನಮ್ಮ ಪಾಲಿಂದ ಅಷ್ಟು ಅದ್ರಲ್ಲೇ ಇರುತ್ತೆ ಬ್ರದರ್. ಆ ಹಬ್ಬದಲ್ಲೇ ಎಲ್ಲ ಹೆಸರನ್ನೇ ಬರ್ಕಂತ ಹೋಗುತ್ತೆ ಪೂರ್ತಿ. ಎಷ್ಟು ಖರ್ಚು ಬರುತ್ತೆ ಬ್ರದರ್ ಒಂದು ಹಬ್ಬಕ್ಕೆ ಹಾಕಿದ್ರೆ? ಎಷ್ಟು ಖರ್ಚು ಬರ್ಬೋದು ಅಂದಾಜು? ಒಂದು ಹಬ್ಬಕ್ಕೆ ಏರಿದಾಗ ಒಂದು 15,000 ಬರ್ತತೆ. ಈ ಸತಿ ಮಾತ್ರ ಇನ್ನೂ ಜಾಸ್ತಿ ಬರ್ತದೆ ಅಂತ ಹೇಳಿ. ಈಗ ಸ್ಟೂಡೆಂಟ್ಸ್ ಅಂತ ಹೇಳಿದ್ರಿ, ಹೆಂಗ್ ಜೋಡಿಸ್ತೀರಾ ಅಂತ ಈ ಅಮೌಂಟ್ ಎಲ್ಲ? 15,000, ಯಾಕೆಂದ್ರೆ 15,000 ಅದು ಕಡಿಮೆ ಅಮೌಂಟ್ ಅಲ್ಲ, ಅದಕ್ಕೆ ನಾನು ಹೇಳ್ತಿರೋದು. ಈಗ 15,000 ಜೋಡಿಸ್ಬೇಕು ಅಂದ್ರೆ ಮನೇಲಿ ಕೆಲವೊಬ್ರು ಹೆಂಗೆ ಅಂತ ಅಂದ್ರೆ ಇನ್ನೇನು ಹೊಡಿಬೇಕಷ್ಟೇ ಮೆಟ್ಟಲ್ಲಿ, ಅದೊಂದು ಬಾಕಿ ಇರುತ್ತೆ, ಆ ಲೆವೆಲ್ಗೆ ಹೋಗಿರ್ತಾರೆ. ಅದಕ್ಕೆ ನಾನು ಕೇಳ್ತಿರೋದು, 15,000 ಅನ್ನೋದು ಸಣ್ಣ ಅಮೌಂಟ್ ಅಲ್ಲ, ಹೆಂಗ್ ಜೋಡಿಸ್ತೀರಾ ಅಂತ. ಹಬ್ಬ ಬಂತು ಅಂದ್ರೆ ದುಡಿಯಕ್ ಪುರ್ಸೋತಿಲ್ದಂಗ್ ದುಡಿಯಕ್ ಹೋಗ್ತೀವಿ. ಅದು ಹಬ್ಬ ಮಾರನೇ ದಿನದಲ್ಲಿ ಎಲ್ಲಾರೇ ಸಾಲ ಆಗ್ಲಿಕ್ಕೆ ಇಷ್ಟಪಟ್ಟು ಹಾಕಿ ಅದು ಹಬ್ಬ ಮಾಡ್ಬೇಕು ಅಂತ ನಮ್ಗೆ ಖುಷಿ. ಯಾಕಷ್ಟು ಕ್ರೇಜು ಅಂತ? ಹೋರಿ ನಮ್ಗೆ ಬೆಳೆಸ್ಬೇಕು ಅಂತ ಹಬ್ಬ ನಮಗೆ ಇಷ್ಟ. ನಮ್ಮ ಹೋರಿನೂ ಬೆಳೆಸ್ಬೇಕು, ಹೆಸರು ಇನ್ನೂ ಮೇಲ್ಮಟ್ಟಕ್ಕೆ ಬೆಳೆಸ್ಬೇಕು ಅಂತ ಇಷ್ಟ. ರಾಷ್ಟ್ರಪತಿ ಇಲ್ಲ ಅಂತ ತಿಳ್ಕೊಳ್ಳಿ, ಈಗ ನಿಮ್ ಗ್ಯಾಂಗಲ್ಲಿ ರಾಷ್ಟ್ರಪತಿ ಇಲ್ಲ, ಹೋರಿ ಹಬ್ಬ ಅನ್ನೋದು ಏನ್ ನಿಮ್ ಪ್ರಕಾರ? ನಮಗೆ ರಾಷ್ಟ್ರಪತಿ ಹೋಯ್ತು ಅಂದ್ರೆ ನಮ್ಗೆ ಹೋರಿ ಹಬ್ಬನೇ ಇಂಟ್ರೆಸ್ಟ್ ಇಲ್ಲ. ಹೋರಿ ಹೋಯ್ತು ಅಂದ್ರೆ ಈಗ ಇಂಟ್ರೆಸ್ಟ್ ಅಂತ ಕೊಡ್ತಿದ್ದೀರಿ, ಈಗ ನಿಮಗೆ ರಾಷ್ಟ್ರಪತಿ ಮೇಲೆ ಇಂಟ್ರೆಸ್ಟ್ ಇದೆ, ಹೋರಿ ಹಬ್ಬ ಮಾಡ್ತಿದ್ದೀರಾ. ಜನ ಇಂಟ್ರೆಸ್ಟ್ ಇಂದ ನೋಡ್ಬೇಕು ಅಂತ ಅಂದ್ರೆ ಅಖಾಡಗಳಲ್ಲಿ ಮುಂದಿನ ವರ್ಷ ರಾಷ್ಟ್ರಪತಿ ಹೈ ಸ್ಪೀಡ್ ಬಿಟ್ಟು ಬೇರೆ ಏನಾರು ಮಾಡಕ್ ಸಾಧ್ಯನಾ? ಅದೇ ಬ್ರೋ ಆಕ್ಷನ್ ಹೈ ಸ್ಪೀಡ್ ಬಿಟ್ಟರೆ ಮತ್ತೆ ಆಕ್ಷನ್ ಇದೆ, ಆಕ್ಷನ್ ಹೊಡಿತಾನೆ ಆಕ್ಷನ್ ಅಖಾಡದಲ್ಲಿ. ಸ್ಪೀಡಲ್ಲಿ ಆಕ್ಷನ್ ಬರ್ತದೆ. ಆಕ್ಷನ್ ಬರುತ್ತೆ. ಈಗ ಹೇಳಿದ್ರಿ 6 ಹಬ್ಬ ಮಾಡಿದೀವಿ ಅಂತ ಹೇಳಿದ್ರಲ್ವಾ, 6 ಹಬ್ಬದಲ್ಲಿ ಯಾರಿಗಾದ್ರೂ ಹಂಗ್ ಪೆಟ್ಟು ಕೊಟ್ಟಿದ್ಯಾ ಬ್ರದರ್? ಒಬ್ಬರಿಗೆ ಅಷ್ಟೇ. ಮಾರಳ್ಳಿ ಹಬ್ಬದಲ್ಲಿ ನನಗೆ ಕೊಟ್ಟಿದ್ದು. ನೀವು ಬಿಡೋದ್ ಬಿಟ್ಟು ಯಾಕೆ ಹಿಡಿಯಕ್ ಹೋದ್ರಿ ಅಂತ. ಹೊರಗೆ ಹಿಡಿಯಕ್ ಹೋದಾಗ ನನಗೆ ಕೊಟ್ಟಿತ್ತು ಮಾರಳ್ಳಿ ಹಬ್ಬದಲ್ಲಿ. ಅಖಾಡಗಳಲ್ಲಿ ಯಾರಿಗಾರ ಕೊಟ್ಟಿದ್ಯಾ? ಅಖಾಡದಲ್ಲಿ ಒಂದ್ ಹಬ್ಬದಲ್ಲಿ ಕೊಟ್ಟಿದ್ದು ಅಷ್ಟೇ, ಮತ್ತೆ ಎಲ್ಲೂ ಕೊಟ್ಟಿಲ್ಲ. ಯಾರು ಹಂಗ ಅಡ್ಡ ಸಿಕ್ಕಿಲ್ಲ ಬ್ರದರ್, ಅಡ್ಡ ಸಿಕ್ಕಿಲ್ಲ. ಸ್ಪೀಡ್ ಬರೋ ಸ್ಪೀಡಿಗೆ ಜನ ಸರ್ಕೊಂಡ್ಬಿಡ್ತಾರೆ. ಕ್ಯಾಮ್ರಾದ ವಿಡಿಯೋ ಎಲ್ಲ ಇದ್ವು, ಅದ್ರಲ್ಲಿ ಬರೋ ಸ್ಪೀಡಿಗೆ ಆಗ್ಲೇ ಜನ ಪೂರ್ತಿ ಅರ್ಗಾಗ ಹೋಗ್ತಾರೆ ಬ್ರದರ್. ಇದುವರೆಗೂ ಸಿಕ್ಕಿಲ್ಲ. ಆತರ ನಮ್ಮ ಎತ್ತಿನ ಅನಾಹುತ ಆಗೋದ್ ಬೇಡ ಅಂತ ಬ್ರದರ್ ನಾವ್ ಖಾಲಿ ಹಿಂಗೆ ಮೈಯಲ್ಲಿ ಬಿಡ್ತೀರಾ ಅಥವಾ ಏನಾದ್ರು ಜೂಲ ಏನಾದ್ರು? ಕೊಬ್ಬರಿ, ಕೊಬ್ಬರಿಗೆ 2 ಸರ, ಬೆಣ್ಣಿಗೆ 2 ಸರ ಕೊಬ್ಬರಿ ಡೆಕೋರೇಷನ್ ಹೂವ ಪೇಂಟಿಂಗ್ ಮಾಡಿಸ್ತೀರಾ? ಈ ಪೌಡ್ರ್ ಗಿಡ್ರ್ ಹಾಕ್ತಾರಲ್ಲ ಆ ತರ ಏನಾದ್ರು ಹಾಕ್ತೀರಾ? ಹೇಗೆ ಅಂತ ಭಸ್ಮ ಹಾಕ್ತೀರಾ? ಭಸ್ಮನ ಪೌಡ್ರ್ ಅದು ಭಸ್ಮನ ಅದು. ಬೇರೆ ಇನ್ನೇನಾದ್ರೂ ಹೇಳೋದಿದ್ಯಾ ಬ್ರದರ್ ರಾಷ್ಟ್ರಪತಿ ಬಗ್ಗೆ? ತುಂಬಾ ಕ್ವಶನ್ ನಾನೇ ಕೇಳ್ಬಿಟ್ಟಿದ್ದೀನಿ ಈ ಸಂದರ್ಶನದಲ್ಲಿ, ಅಲ್ವಾ? ಬೇರೆ ಏನಾದ್ರೂ ಹೇಳಂಗಿದ್ರೆ ಹೇಳಿ, ಪರವಾಗಿಲ್ಲ. ರಾಷ್ಟ್ರಪತಿ ಅನ್ನೋ ಸಾಮ್ರಾಜ್ಯ ಒಂದು ಕಟ್ಟಿದೀವಿ ನಾವು. ಈಗ ಹೇಳಿ. ರಾಷ್ಟ್ರಪತಿ ಅನ್ನೋ ಒಂದು ಸಾಮ್ರಾಜ್ಯ ಕಟ್ಟಿದೀವಿ. ಈ ಸಾಮ್ರಾಜ್ಯ ಇವಾಗ ನಮಗೆ ಗಳಿಸೋಕೆ ಇಷ್ಟ ಇಲ್ಲ. ನಾವು ಸಾಯ ಮುಟ್ಟನು ರಾಷ್ಟ್ರಪತಿ ಅನ್ನೋ ಸಾಮ್ರಾಜ್ಯ ಇರಲೇಬೇಕು. ಹೋರಿ ಹಬ್ಬಕ್ಕೆ ರಾಷ್ಟ್ರಪತಿ ಅನ್ನೋದು ತುಂಬಾ ಪರಿಚಯ ಆಗಿರ್ಬೇಕು, ತುಂಬಾ ಹತ್ತಿರವಾಗಿರ್ಬೇಕು ಹೋರಿ ಹಬ್ಬಕ್ಕೆ ಅಂತ. ಇನ್ನೂ ಹೋರಿ ಇಳಿಸ್ತೀವಿ, ಹಬ್ಬ ಮಾಡ್ತೀವಿ. ಸಾಕಾಗಲ್ವ ಬ್ರದರ್? ಒಂದು ಬ್ರೋ ಸಾಕಾಗುತ್ತೆ, ಬಟ್ ನಮ್ಮ ಸಾಮ್ರಾಜ್ಯ ಅಂತ ಒಂದು ಕಟ್ಬೇಕು ಬ್ರದರ್ ನಮ್ಮ ಇದರಲ್ಲಿ. ಅಲ್ಲ, ಒಂದೇ ಕಟ್ಬಿಟ್ಟು ಜನನ್ ಜಾಸ್ತಿ ಮಾಡ್ಕೊಂಡ್ರು. ಯಾಕೆಂದ್ರೆ ಒಬ್ಬ ಕಿಂಗ್ ಇಟ್ಕೊಂಡು ಇನ್ನು ಉಳ್ಕಿದವ್ರು ಎಲ್ಲಾದ್ರೂ ಮಂತ್ರಿ ಅಂತೆ ಸೈನಿಕರಂತೆ ಅಂತ ಇಟ್ಕೊಂಡ್ರೆ ಅದು ಸಾಮ್ರಾಜ್ಯ ಅಲ್ವಾ ಅಂತ. ಅದು ಸಾಮ್ರಾಜ್ಯನೇ ಬ್ರದರ್. ಆದ್ರೆ ಒಂದು ಕಾಲದಲ್ಲಿ, ಇವಾಗ ಹೇಳ್ತಿಲ್ಲ ಬಟ್ ಅದು ಹೇಳಕ್ ಬೇಜಾರಾಗುತ್ತೆ, ಅದು ಇಲ್ಲದ ಕಾಲದಲ್ಲಿ ಇನ್ನು ಎತ್ಗಳನ್ನ ತಂದು ರಾಷ್ಟ್ರಪತಿ ಸಾಮ್ರಾಜ್ಯ ಅಂತ ನಮ್ದೊಂದು ಹೆಸರು ಇರ್ಬೇಕು ಬ್ರದರ್. ಆತರ ಇದು ಇವಾಗೂ ಇದೆ ಬ್ರದರ್. ನೀವೇನು ಹೇಳಿದ್ರಲ್ಲ, ಕಿಂಗ್ ಹಿಡ್ಕೊಂಡು ಸುತ್ತ ಇದನ್ನ ಹಿಡ್ಕೊಂತೀರ ಅಂತಲ್ಲ, ಅಭಿಮಾನಿಗಳೆಲ್ಲ ತುಂಬಾನೇ ಬರ್ತಾ ಇರ್ತಾರೆ. ಮನೆಗೂ ಬಂದು ನೋಡ್ಕೊಂಡು ಹೋಗ್ತಾರೆ, ಹೋರಿ ಹಬ್ಬದಾಗೂ ಬಂದ ತಕ್ಷಣ ಬಂದು ಫೋಟೋ ತಕೊಂತಾರೆ. ಎಲ್ಲ ಕಡೆನೂ ಇದ್ದೇ ಇರ್ತಾರೆ ಆಲ್ಮೋಸ್ಟ್ ಅಲ್ಲಿ ಅಭಿಮಾನಿಗಳು.